श्रीमद ऐसी भक्ति वेदांत स्वामी प्रभुपाद की अनंत कोटि वैष्णव की हिताय गौर प्रेमानंदे हरे कृष्ण। ಇವತ್ತು ಸ್ಕಂದ 1 ಅಧ್ಯಾಯ 17 ಶ್ಲೋಕ 33 ಮತ್ತು 34 ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಶ್ಲೋಕ 33 ನ ವರ್ತಿತವ್ಯಂ ತದಧರ್ಮ ಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೇ ಯಜ್ಞೇಶ್ವರಂ ಯಜ್ಞ ವಿತಾನ ವಿಜ್ಞಾ ವರ್ತಿತಂ ತಧರ್ಮ ಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈ ಯಜ್ಞೇಶ್ವರಂ ಯಜ್ಞ ವಿತಾನ ವಿಜ್ಞಾ ನವರ್ತಿತವ್ಯಂ ತದಧರ್ಮಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೇಶ್ವರಂ ಯಜ್ಞವಿತಾನ ವಿಘ್ನಃ ನವರ್ತಿತವ್ಯಂ ತದಧರ್ಮಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈ ಯಜ್ಞೇಶ್ವರಂ ಯಜ್ಞವಿತಾನ ಅನುವಾದ ಶ್ರೀಲ ಐಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ. ಆದುದರಿಂದ ಹೇ ಅಧರ್ಮ ಮಿತ್ರನೇ, ದೇವೋತ್ತಮ ಪರಮ ಪುರುಷನ ತೃಪ್ತಿಗಾಗಿ ಸತ್ಯ ಮತ್ತು ಧರ್ಮ ತತ್ವಗಳಿಗೆ ಅನುಗುಣವಾಗಿ ಪರಿಣತರು ಆಚರಿಸುವ ಯಜ್ಞದ ಸ್ಥಳದಲ್ಲಿ ನೀನು ಇರಲು ಅರ್ಹನಲ್ಲ. ಶ್ಲೋಕ 34 ಯಸ್ಮಿನ್ ಹರಿ ಪ್ರಗವಾನಿಜ್ಯಮಾನ ಇತ್ಯಾತ್ಮಮೂರ್ತಿರ್ಯ ಯತಾಂಶ ಶಮ್ನೋ ಶತನೋತಿ ಕಾಮಾನ ಮೋಘಾನ್ ಸ್ಥಿರಜಂಗಮಾನ ಮಂತರ್ಬಹಿರ್ವಾ ಯೂರಿ ವೈಶ್ಯ ಆತ್ಮ. ಅದು ಬರ್ದಿರಲ್ಲ? ಅನುವಾದ ಎಲ್ಲ ಯಜ್ಞ ಸಮಾರಂಭಗಳಲ್ಲಿ ಒಮ್ಮೊಮ್ಮೆ ಒಬ್ಬ ದೇವತೆಯನ್ನು ಪೂಜಿಸುವಾಗಿ
ನಡೆಸುವುದಾಗಿದ್ದರೂ ಆ ಪೂಜೆಯು ದೇವೋತ್ತಮ ಪರಮ ಪುರುಷನಾದ ಭಗವಂತನಿಗೆ ಸಲ್ಲುವುದು. ಏಕೆಂದರೆ ಅವನು ಪ್ರತಿಯೊಬ್ಬನಲ್ಲೂ ಪರಮಾತ್ಮ ಮತ್ತು ಅವನು ವಾಯುವಿನಂತೆ ಒಳಗೂ ಹೊರಗೂ ಇರುವನು. ಹೀಗೆ ಎಲ್ಲ ಆರಾಧಕರಿಗೂ ಇಷ್ಟಾರ್ಥ ನೀಡುವವನು ಅವನೇ ಆಗಿರುತ್ತಾನೆ. ಭಾವಾತ್ಮನ ಕ್ಲಾಸ್ ಕಡಿತಾನೆ. ಮಂಗಲಾಚರಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕदा ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनासहितं कृष्ण चैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिने नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यदेशधारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा 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 हरे 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 राम 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 हरे हरे. ಹರೇ ಕೃಷ್ಣ. ಇವತ್ತಿನ ಸಂಡೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಸೆಕ್ಷನ್ ಏನಿದೆ ಕಲಿಯ ಪ್ರಭಾವ ನಮಗೆ ಎಲ್ಲರಿಗೂ ಗೊತ್ತು. ಈ ವರ್ಷದಿಂದ ವರ್ಷಕ್ಕೆ ನಮಗೆ ಅದರ ಅನುಭವ ಕೂಡ ಆಗ್ತಾ ಇದೆ. ಹೇಗೆ ಜಗತ್ತಿನಲ್ಲಿ ಅರಾಜಕತೆ, ಯುದ್ಧಗಳು, ಅರಾಜಕತೆ, ಆಮೇಲೆ ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಕ್ಲೇಶಗಳು ಎಲ್ಲ ಜಾಸ್ತಿ ಆಗ್ತಾ ಇದೆ. ನಮಗೆ ನೆನಪಿದೆ, ಇಲ್ಲಿ ತುಂಬಾ ಹಿರಿಯ ಭಕ್ತರಿದ್ದಾರೆ. ಸೊ ಗೊತ್ತಿರ್ಬೋದು, ನಾವು ಒಂದು 20-30 ವರ್ಷಗಳ ಹಿಂದೆನೆ ತೆಗೆದುಕೊಂಡ್ರೆ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಆಮೇಲೆ ಈಗಿನ ಜೀವನ ನೋಡಿದ್ರೆ ನಾವು ಹೇಗೆ ಅಧರ್ಮದ ಕಡೆಗೆ ಹೋಗ್ತಾ ಇದ್ದೀವಿ. ಜನರಿಗೆ ದೇವರು ಅಂದ್ರೆ ವಿಶ್ವಾಸ ಇಲ್ಲ, ಗುರು ಹಿರಿಯರು ಅಂದ್ರೆ ಗೌರವ ಇಲ್ಲ. ಆಮೇಲೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವನವನ್ನು ಮಾಡ್ತಾರೆ. ಎಸ್ಪೆಷಲಿ ಮೊಬೈಲ್ ಡಿವೈಸ್ ಬಂದ ನಂತರ ರಿಲೇಶನ್ಶಿಪ್ ಕೂಡ, ಸಂಬಂಧ, ಅದಕ್ಕೂ ಸಹ ಜಾಸ್ತಿ ಪ್ರಾಮುಖ್ಯತೆ ಇಲ್ಲ.
ಇದೆಲ್ಲ ಯಾತಕ್ಕಾಗಿ ಆಗ್ತಾ ಇದೆ? ಕಲಿಯ ಪ್ರಭಾವ ಜಾಸ್ತಿ. ಕಲಿಯ ಪ್ರಭಾವ ಯಾತಕ್ಕೆ ಜಾಸ್ತಿ ಆಗ್ತದೆ? ನಾವು ಹೇಳ್ತೇವೆ ಕಲಿಯ ಪ್ರಭಾವ ಜಾಸ್ತಿ ಆಗ್ತದೆ, ಅದೇ ಅಧರ್ಮ ಹೆಚ್ಚುತ್ತಾ ಇದೆ. ಯಾತಕ್ಕಾಗಿ? ಧರ್ಮದ ತತ್ವಗಳು. ಧರ್ಮದ ತತ್ವಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಅಂದ್ರೆ ಏನು? ಭಗವಂತನ ಭಕ್ತಿ, ಭಗವಂತನ ಬಗ್ಗೆ ಅಥವಾ ದೇವರ ಬಗ್ಗೆ ಶ್ರದ್ಧೆ ನಂಬಿಕೆ ಕಡಿಮೆ, ದೇವತೆಗಳ ಆರಾಧನೆ ಕಡಿಮೆ. ಎಲ್ಲಿ ಭಗವಂತನ ಆರಾಧನೆ ಇಲ್ಲ, ಎಲ್ಲಿ ಯಜ್ಞಗಳು ನಡೆಯುವುದಿಲ್ಲ, ಅಲ್ಲಿ ಏನಾಗ್ತದೆ? ಕಲಿ ತನ್ನ ಪ್ರಭಾವವನ್ನು ಬೀರ್ತಾನೆ. ಕಲಿ ಯಾವುದರ ಮೂಲಕ ಪ್ರಭಾವವನ್ನು ಬೀರ್ತಾನೆ? ಇಲ್ಲಿ ಹಿಂದಿನ 2 ಶ್ಲೋಕಗಳಲ್ಲಿ ಹಿಂದೆ ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. 2-3 ಹಿಂದೆ ಹೇಗೆ ಕಲಿ ತನ್ನ ಪ್ರಭಾವವನ್ನು ಬೀರ್ತಾನೆ? ಹೆಚ್ಚಾಗಿ ಯಾವ ರೀತಿಯ ಪಾಪ ಕಾರ್ಯಗಳನ್ನು ಜಾಸ್ತಿ ಮಾಡ್ತಾನೆ? ಕಲಿಗೆ 5 ಸ್ಥಾನಗಳನ್ನು ನೀಡ್ತಾನೆ. ಮುಂದಿನ ಶ್ಲೋಕಗಳಲ್ಲಿ ಬರ್ತದೆ. 5 ಸ್ಥಾನಗಳನ್ನು ಪರೀಕ್ಷಿತ ಮಹಾರಾಜ ನೀಡ್ತಾನೆ. ಯಾವ ಸ್ಥಾನಗಳು ಗೊತ್ತಾ? ಎಲ್ಲಿ? ವ್ಯಸನ, ಅಹಿಂಸೆ, ಹಿಂಸೆ ಮತ್ತು ಪವಿತ್ರತೆ ಇಲ್ಲದೆ ಇರುವುದು. ಇದು 4 ಆಯ್ತು. ಇನ್ನೊಂದು ಮತ್ತೊಂದು, ಇನ್ನೊಂದು ಚಿನ್ನ. ಸೊ ಈ 5 ಸ್ಥಳಗಳಲ್ಲಿ ಕಲಿ ಇರಬಹುದು ಅಂತ. ಸೊ ಅದಕ್ಕಾಗಿ ಕಲಿ ಏನ್ ಮಾಡ್ತಾನೆ? ಅವನ ಪ್ರಭಾವ ಬೀರ್ಲಿಕ್ಕೆ ಈ 4 ವಿಷಯಗಳನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾನೆ. ಯಾವುದು? ಜೂಜಾಟ, ಮತ್ತೆ ಇದು ಮಾಂಸ ಭಕ್ಷಣೆ. ಎಲ್ಲರೂ ಸ್ಲಾಟರ್ ಹೌಸಸ್ ಗಳನ್ನು ಮೇಂಟೈನ್ ಮಾಡ್ತಾರೆ, ದೊಡ್ಡ ಸ್ಲಾಟರ್ ಹೌಸಸ್. ಅಲ್ಲಿ ಪಾಶ್ಚಾತ್ಯ ದೇಶಗಳೆಲ್ಲ ನೋಡಿದ್ರೆ ದೊಡ್ಡ ಮಿಷಿನ್ಸ್, ಯಾವುದು ಈ ಪ್ರಾಣಿಗಳನ್ನು ಹತ್ಯೆ ಮಾಡಿ ಅಂತ ಸ್ಲಾಟರ್ ಹೌಸಸ್, ದೊಡ್ಡ ಕಾರ್ಖಾನೆಗಳಾಗ್ತವೆ. ಆಮೇಲೆ ಆ ಮಾಂಸವನ್ನು ಸಹ ಯಾವ ರೀತಿ ತಿಂತಾರೆ? ತುಂಬಾ ತಾಮಸಿಕ ರೀತಿಯಲ್ಲಿ, ಏನು ದಿನಗಟ್ಟಲೆ ಇಟ್ಟು ಆಹಾರ ಶುದ್ಧೋ ಸತ್ವ ಶುದ್ಧ. ನಾವು ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ತೇವೆ ಅದರ ಪ್ರಕಾರ ಪ್ರಜ್ಞೆ ಕೂಡ ಮೋಲ್ಡ್ ಆಗ್ತಾ ಹೋಗ್ತದೆ. ಆದರೆ ಹೊರಗಡೆ ಎಷ್ಟೊಂದು ನೀವು ನೋಡಿದ್ರೆ ಅವರಿಗೆ ತಾಳ್ಮೆ ಇಲ್ಲ. ಯಾಕೆ? ತುಂಬಾ ಮಾಂಸವನ್ನು ತಿಂದ್ರೆ ತಾಳ್ಮೆ ಇರುವುದಿಲ್ಲ. ಯಾಕಂದ್ರೆ ಆ ಹಿಂಸಾ ಮನೋಭಾವ. ಸೊ ಅದಕ್ಕೆ ನೀವು ಟ್ರಾಫಿಕ್ ಅಲ್ಲ ನೋಡಿದ್ವಿ, 2 ಸೆಕೆಂಡ್ ನಿಂತ್ರೆ ಸಹ ಹಾಕಿಂಗ್ ಮಾಡಿ, ಯಾಕಂದ್ರೆ ತಾಳ್ಮೆ. ಸೊ ಆಮೇಲೆ ಇನ್ನೇನು? ಜೂಜಾಟ, ಆಮೇಲೆ ಅನೈತಿಕ ಲೈಂಗಿಕತೆ. ಯಾವುದೇ ಒಂದು ಅಡ್ವರ್ಟೈಸ್ ಮಾಡಬೇಕಾದ್ರೆ ಅಲ್ಲಿ ಸ್ತ್ರೀಯನ್ನು ಮುಂದೆ ಇಟ್ಟು ಅದನ್ನು ಅಡ್ವರ್ಟೈಸ್ ಮಾಡಿ. ಆದರೆ ಆಕ್ಚುಲಿ ಧರ್ಮದ ಪ್ರಕಾರ ಯಾರು ಮೇಲಾಗಿರ್ತಾನೆ, ಪುರುಷನಾಗಿರ್ತಾನೆ, ಸ್ತ್ರೀಯ ರಕ್ಷಣೆಯನ್ನು ಮಾಡಿ ಅವರನ್ನು ಮಾತೆಯರಾಗಿ ನೋಡಬೇಕು. ಆದರೆ ಮಾತೆಯರನ್ನಾಗಿ ನೋಡುವ ಬದಲು ಶೋಷಣೆಗಳನ್ನು ಮಾಡಿ. ಇದು ಯಾಕೆ? ಮತ್ತೆ ಕಲಿಯ ಪ್ರಭಾವ. ಸೊ ಜೂಜಾಟ, ಆಮೇಲೆ ಇದು ಹೆಂಡ ಕುಡಿಯುವುದರಲ್ಲಿ ಅದು ಎಷ್ಟೋ ವೆರೈಟೀಸ್. ಒಂದು ಹೆಂಡ ಏನು ಅಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇದ್ರು, ಒಂದು ಹೆಂಡಕ್ಕೆ ಒಂದು ಬಾಟಲಿಗೆ ಎಷ್ಟು? 5 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ. ಏನ್ ಯಾವ ರೀತಿಯ ಪಾನ ಅಂತಾನೆ ಗೊತ್ತಾಗುದಿಲ್ಲ. 5 ಕೋಟಿ, ಒಂದು ಇಷ್ಟು ದೊಡ್ಡ ಬಾಟಲಿಗೆ 5 ಕೋಟಿ ಕೊಡುವಂತ ಎಂತ ಪಾನೀಯ. ಈ ರೀತಿ ತಾಮಸಿಕವಾಗಿ ಜನರು ಜೀವನವನ್ನು ಮಾಡ್ತಾರೆ. ಆದರೆ ಮನುಷ್ಯ ಜನ್ಮ ಎಷ್ಟು ಅಮೂಲ್ಯವಾದದ್ದು ಯಾರಿಗೂ ಗೊತ್ತಿಲ್ಲ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ.
ದೇಹಿನಾಂ ಕ್ಷಣಭಂಗುರ ಅಂದ್ರೆ ಏನು? ದುರ್ಲಭೋ ಮಾನುಷೋದೆ, ಮನುಷ್ಯ ಜನ್ಮ ತುಂಬಾ ದುರ್ಲಭವಾದದ್ದು. ನಮಗೆ ಗೊತ್ತಿಲ್ಲ ಮನುಷ್ಯ ಎಲ್ರಿಗೆ ನಮ್ಮ ಮನುಷ್ಯ ದೇಹ ಸಿಕ್ಕಿದೆ ಎಷ್ಟು ವರ್ಷಗಳ ನಂತರ ಗೊತ್ತಿಲ್ಲ. ಕೋಟಿ 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 ವರ್ಷಗಳ ನಂತರ ಯಾವ ಯಾವ ಯೋನಿಗಳಲ್ಲಿ ನಾವು ಭ್ರಮಣ ಮಾಡಿ ಬಂದು ಆಮೇಲೆ ಕೊನೆಗೆ ಒಂದು ಮನುಷ್ಯ ದೇಹ ಸಿಕ್ಕಿದೆ. ಆದರೆ ಆ ದೇಹ ಎಷ್ಟು ಕಾಲ ಉಳಿತದೆ? ದೇಹಿನಾಂ ಕ್ಷಣಭಂಗುರ, ಕೇವಲ ಕ್ಷಣಗಳು ಮಾತ್ರ. ಕ್ಷಣ ಅಂದ್ರೆ ಏನು? ಯಾವುದೇ ಕ್ಷಣ ಹೋಗ್ಬೋದು. ನಾನು ಈ ರೀತಿ ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಭುಜಿಗಳು ಅಥವಾ ಈ ಮಾತಾಜಿಗಳು ಏನು, ನಾನು ತುಂಬಾ ಹೆಂಗಿದ್ದೇನೆ, ನನ್ಗೇನು ಆಗುವುದಿಲ್ಲ. ರೋಡಲ್ಲಿ ಈಗ ಯಾವ ರೀತಿ ಟ್ರಾಫಿಕ್ ಅಲ್ಲಿ ಬೈಕ್ ಓಡಿಸೋದು ನೋಡಿದ್ರೆ ಇಟ್ಸ್ ವೆರಿ ಡೇಂಜರಸ್. ಸೊ ಪದಂ ಪದಂ ಯತ್ ವಿಪದಂ ನ ತೇಷಾಂ, ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಡೇಂಜರ್ಗಳು ಇದೆ. ಅದರಿಂದ ಹೇಳಿಕ್ಕಾಗುವುದಿಲ್ಲ ನಾನು 100 ವರ್ಷ ಬದುಕ್ತೇನೆ, 100 ವರ್ಷದ ನಂತರನೇ ನನ್ನ ಮನುಷ್ಯ ದೇಹ ಹೋಗ್ತದೆ. ದೇಹಿನಾಂ ಕ್ಷಣಭಂಗುರ. ಆಮೇಲೆ ಅದಕ್ಕಿಂತ ವಿರಳವಾದದ್ದು ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯದರ್ಶಿ. ಅದಕ್ಕಿಂತ ವಿರಳವಾದದ್ದು ಯಾವುದು? ಶುದ್ಧ ಭಕ್ತರ ಸಂಘ ಸಿಗುವುದು, ಭಕ್ತರ ಸಂಘ ಸಿಗುವುದು. ಮನುಷ್ಯದ ಜನ್ಮನೇ ವಿರಳ, ಅದರಲ್ಲಿ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯ ದರ್ಶನಂ. ಸೊ ಇನ್ನೂ ವಿರಳವಾದ ವಿಷಯ ಭಕ್ತರ ಸಂಘ ಸಿಕ್ಕಿದೆ. ಸೊ ಅಂತಹ ಭಕ್ತರ ಸಂಘವನ್ನು ನಾವು ಎಷ್ಟು ಅಮೂಲ್ಯ ಅಂತ ಪರಿಗಣಿಸಬೇಕು. ಇಟ್ ಈಸ್ ಲೈಕ್ ರೇರ್ ಡೈಮಂಡ್. ನಮ್ಗೆ ಅದು ಏನು ಪ್ರಭುಜಿಗಳೇ ಈ ರೀತಿ ಹೇಳ್ತಾ ಇದ್ದಾರೆ, ಬಟ್ ಅದರದ್ದು ವ್ಯಾಲ್ಯೂ ಏನಿದೆ ಅದು ನಮ್ಗೆ ಗೊತ್ತಾಗುದಿಲ್ಲ. ಯಾಕೆ ಅಂದ್ರೆ ಯಾತಕ್ಕಾಗಿ ಅದು ಅಷ್ಟು ಅಮೂಲ್ಯವಾಗಿದೆ? ನಾವು ಹೇಳ್ತೇವೆ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯ ದರ್ಶನಂ, ಇನ್ನೂ ವಿರಳವಾದದ್ದು, ಡೈಮಂಡ್ ತರ. ಯಾಕೆ ಅದು? ಯಾಕೆ ಭಕ್ತರ ಸಂಘ ಅಷ್ಟು ಅಮೂಲ್ಯವಾಗಿದೆ? ಭಕ್ತರ ಸಂಘದಿಂದ ಭಗವಂತನ ಬಗ್ಗೆ ತಿಳ್ಕೊಂಡು ಮರಳಿ ಭಗವದ್ಧಾಮಕ್ಕೆ ಹೋಗ್ಬೋದು. ವೈಕುಂಠ ಅಂದ್ರೆ ಏನು? ಗೋಲೋಕಧಾಮ ಇನ್ನು ಅದರ ವರ್ಣನೆ ಆಮೇಲೆ. ವೈಕುಂಠ ಅಂದ್ರೆ ಏನು? ವೈಕುಂಠದಲ್ಲಿ ಏನಿದೆ? ಜನ್ಮ ಮತ್ತು ಜರಾವ್ಯಾಧಿ ಇಲ್ಲ. ಅಲ್ಲಿ ಈ ಬಾಗಿಲುಗಳು ಎಲ್ಲ ಯಾವ ರೀತಿಯಲ್ಲಿ ಮಾಡಲ್ಪಟ್ಟಿದೆ? ಚಿನ್ನ, ಬೆಳ್ಳಿ, ರೂಪೀಸ್, ಹವಳ, ರತ್ನ ಮತ್ತೆ ವಜ್ರ ವೈಡೂರ್ಯಗಳು. ಇದು ವೈಕುಂಠಧಾಮ. ಗೋಲೋಕಧಾಮ ಅಂದ್ರೆ ಏನು? ಚಿಂತಾಮಣಿ ಪ್ರಕರ ಸತ್ಮಶು ಕಲ್ಪ ವೃಕ್ಷ. ವೈಕುಂಠದ ಎಲ್ಲ ಐಶ್ವರ್ಯ ಏನಿದೆ ಅದು ಗೋಲೋಕ ವೃಂದಾವನದ ಒಂದು ಕಣ. ಯಾವುದು? ಧೂಳಿನ ಕಣ ಇದೆ. ಅದು ಎಲ್ಲ ವೈಕುಂಠದ ಎಲ್ಲ ಐಶ್ವರ್ಯಕ್ಕಿಂತಲೂ ರಿಚ್. ಅದು ಗೋಲೋಕಧಾಮ. ನಾವು ಭಕ್ತರ ಸಂಘದಿಂದ ಅಂತಹ ಸ್ಥಳಕ್ಕೆ ಹೋಗುವುದು. ತದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ. ಸೊ ಅಂತಹ ಧಾಮ ಅಂದ್ರೆ ಎಂತಹ ಧಾಮ ಅದು? ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಮತ್ತೆ ಏನಿದೆ? ಎಲ್ಲ ಜೀವಾತ್ಮಗಳು ಸೆಲ್ಫ್ ಎಫಲ್ಜೆಂಟ್. ಎಷ್ಟು ತೇಜ ಇರ್ತದಂದ್ರೆ ಸೆಲ್ಫ್ ಎಫಲ್ಜೆಂಟ್. ನೋಡಿದ ತಕ್ಷಣ ವಿಷ್ಣು ದೂತರಲ್ಲಿ ಅಥವಾ ಎಲ್ಲ ಗೋಲೋಕವಾಸಿಗಳು. ಮತ್ತೆ ಕೃಷ್ಣನ ಪ್ರಭೆ ಏನು? ಕೃಷ್ಣನ ಪ್ರಭೆ ಬ್ರಹ್ಮಜ್ಯೋತಿ. ಈ ಸೂರ್ಯ ನಾವು ನೋಡ್ತಾ ಇದ್ದೇವೆ, ಇದು ಏನು? ಸೂರ್ಯ ಬ್ರಹ್ಮಜ್ಯೋತಿಯ ಸಣ್ಣ ರಿಫ್ಲೆಕ್ಟ್ ಮಾಡ್ತಾ ಇದೆ ಲೈಟ್ ಅನ್ನು. ಆದ್ರಿಂದ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಬ್ರಹ್ಮಜ್ಯೋತಿಯ ಪ್ರಭೆಯನ್ನು ಸೂರ್ಯನಾರಾಯಣ, ಸೂರ್ಯದೇವ ಅವನು ರಿಫ್ಲೆಕ್ಟ್ ಮಾಡ್ತಾ ಇದ್ದ. ಆವಾಗ ನಮಗೆ ಸ್ವಲ್ಪ ಇದು ನೋಡಿದರೆ ಸ್ವಲ್ಪ ಲೈಟ್ ಇದೆ. ಸೂರ್ಯನ ಲೈಟ್ ತುಂಬಾ ಅತಿ ಪ್ರಭೆಯನ್ನು ಹೊಂದಿದೆ. ಆದ್ರೆ ಅದು ತುಂಬಾ ಬ್ರಹ್ಮಜ್ಯೋತಿಯನ್ನು ನೋಡಿದಾಗ ತುಂಬಾ ಡಿಮ್. ಈಗ ಝೀರೋ ಕ್ಯಾಂಡಲ್ ಬಲ್ಬ್ ಹಾಕಿದ್ರೆ ರಾತ್ರಿಯಲ್ಲಿ ಎಷ್ಟು ಡಿಮ್ ಕಾಣ್ತದೆ. ಅದೇ ರೀತಿ ನಮಗೆ
ಇದು ಹಗಲು ಮತ್ತೆ ಆ ಜೀರೋ ಕ್ಯಾಂಡಿಗೆ ಹೋಲಿಸಿದಾಗೆ ಬ್ರಹ್ಮಜ್ಯೋತಿ ತುಂಬಾ ಪ್ರಕಾಶಮಾನ. ಸೊ ಭಕ್ತರ ಸಂಘದಿಂದ ಏನು ಸಿಗ್ತದೆ? ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಿಂದ ಹೊರಗೆ ಬರಬಹುದು, ಶಾಶ್ವತವಾದ ದಿವ್ಯವಾದ ಸ್ಥಳ ಗೋಲೋಕ ವೃಂದಾವನಕ್ಕೆ, ವೈಕುಂಠ ಧಾಮಕ್ಕೆ ಹೋಗಬಹುದು. ಆದ್ರಿಂದ ಅದು ತುಂಬಾ ಇನ್ನೂ ವಿರಳವಾದದ್ದು. ಆದ್ರಿಂದ ಅದನ್ನು ಹೇಗೆ ಗ್ರಹಿಸಬೇಕು? ಇಟ್ಸ್ ಮೋಸ್ಟ್ ವ್ಯಾಲ್ಯೂಯೇಬಲ್. ನಮ್ಮ ಜೀವನದಲ್ಲಿ ಇಲ್ಲಿ ಎಷ್ಟೊಂದು ಜನ ಲಕ್ಷಾಧೀಶರು, ಕೋಟ್ಯಾಧೀಶರು ಎಲ್ಲ ಇರ್ಬೋದು. ಅವರು ಆಲೋಚನೆ ಮಾಡ್ತಾ ಇರ್ತಾರೆ, ಏನು ನನ್ನ ಬಳಿ ಇಷ್ಟು ಸಂಪತ್ತಿದೆ, ನನಗೆ ಏನು ಪ್ರಾಬ್ಲಮ್ ಇಲ್ಲ ಜೀವನದಲ್ಲಿ, ಜೀವನದ ಕೊನೆಯ ತನಕ ನನ್ನ ಜೀವನ ಸರಿಯಾಗಿ ಹೋಗ್ತಾ ಇದೆ, ನೋ ಪ್ರಾಬ್ಲಮ್ ಎಟ್ ಆಲ್, ಎಲ್ಲ ಇದೆ ನನ್ನ ಹತ್ರ, ಇಷ್ಟು ಚಿನ್ನ ಇದೆ, ಇಷ್ಟು. ಆದರೆ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಅಸೋಸಿಯೇಷನ್ ಆಫ್ ಡಿವೋಟೀಸ್, ಭಕ್ತರ ಸಂಘ ಇಲ್ಲಿ ಬಂದಿರುವುದು. ದಿಸ್ ಇಸ್ ದ ಮೋಸ್ಟ್ ಪ್ರೀಶಿಯಸ್. ಅದಕ್ಕೆ ಏನು ಹೇಳ್ತಾರೆ? 14 ಲೋಕಗಳಲ್ಲಿ ಅತ್ಯಂತ ಅಮೂಲ್ಯವಾದ ವಿಷಯ ಏನು? ಎಲ್ಲಿ ಭಕ್ತರು ಬಂದು ಅಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾರೆ, ದಟ್ ಈಸ್ ದ ಮೋಸ್ಟ್ ಆಸ್ಪಿಷಿಯಸ್ ಪ್ಲೇಸ್. ತುಂಬಾ ಶುಭದಾಯಕವಾದ ಸ್ಥಳ ಮತ್ತು ತುಂಬಾ ಸೇಫೆಸ್ಟ್ ಪ್ಲೇಸ್. ಸೇಫೆಸ್ಟ್ ಅಂದ್ರೆ ಏನು? ಸುರಕ್ಷಿತವಾದ ಸ್ಥಳ. ಯಾಕೆ ಸುರಕ್ಷಿತವಾದ ಸ್ಥಳ? ಯಾಕೆಂದ್ರೆ ದೇವಸ್ಥಾನದಲ್ಲಿ ಕಲಿ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಟ್ ಅಂತ ಬರ್ತದೆ. ಏನದು ಬಟ್? ಆದರೆ ಏನದು? ಆದರೆ ಕಲಿಯ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನು? ಆದರೆ ಭಕ್ತರು ಅವರವರ ನಡುವೆ ಮನಸ್ತಾಪಗಳನ್ನು ಮಾಡಬಾರದು, ಜಗಳಗಳನ್ನು ಮಾಡಬಾರದು. ಕಲಿ ಅಲ್ಲಿ ಕೂಡ ಪ್ರಭಾವ ಬೀರ್ಲಿಕ್ಕೆ ನೋಡ್ತಾನೆ. ಏನು? ಭಕ್ತರ ನಡುವೆನೇ ಬಿರುಕು ತಂದುಬಿಡು, ಆವಾಗ ನಾನು ಇಲ್ಲಿ ಸಹ ಸಕ್ಸಸ್ ಆಗಿ. ಹೇಗೂ ನಾನು ದೇವಸ್ಥಾನ ಇಲ್ಲಿ ರಾಧಾ ಮಾಧವ್ ಜಿ ಇದ್ದಾರೆ, ಜಗನ್ನಾಥ್ ಬಲದೇವ್ ಸುಭದ್ರ ಇದ್ದಾರೆ, ನನಗೆ ಎಂಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭಕ್ತರು ಸ್ವಲ್ಪ ಅವರು ತಮ್ಮ ಏಕಾಗ್ರ ಚಿತ್ತತೆಯನ್ನು ಕಡಿಮೆ ಮಾಡಿದಾಗ ನಾನು ಏನ್ ಮಾಡ್ತೇನೆ? ಭಕ್ತರ ನಡುವೆನೆ ಜಗಳ ತಂದು ಬಿಡ್ತೇನೆ. ಯಾಕಂದ್ರೆ ಕಲಿಯುಗ ಅಂದ್ರೆ ಏನು? ಜಗಳ, ಕಲಹ ಮತ್ತು ಡಂಬಾಚಾರ, ಡೂಪ್ಲಿಸಿಟಿಗಳು. ಏನು? ನಾನು ಏನಲ್ಲ, ನಾನು ಅದನ್ನು ತೋರಿಸ್ಬೇಕು. ಏನು? ನಾನು ಇಷ್ಟು ದೊಡ್ಡ ಭಕ್ತ, ಗ್ರೇಟ್ ಡಿವೋಟಿ, ನಾನು ಬಂದ ತಕ್ಷಣ ಎಲ್ಲರೂ ನನಗೆ ದಂಡೋತ್ಗಳನ್ನು ಹಾಕಬೇಕು. ಯಾಕೆ? ಯಾವ ಭಕ್ತ ವಿನಮ್ರತಾ ಭಾವವನ್ನು ಹೊಂದಿರ್ತಾನೆ, ಸಿಂಪ್ಲಿಸಿಟಿ, ಸರಳತೆ ಮತ್ತು ವಿನಮ್ರತಾ ಭಾವ, ಅವನಿಗೆ ಕಲಿ ಮುಟ್ಲಿಕ್ಕೆ ಆಗುವುದು. ಕಲಿ ಕೆನಾಟ್ ಟಚಿಂಗ್. ಯಾಕೆ? ಯಾವಾಗಲೂ ಭಗವಂತನ ಆಶ್ರಯವನ್ನು ಪಡಿತಾ ಇರ್ತಾನೆ. ಭಗವಂತನ ಆಶ್ರಯವನ್ನು ಪಡಿತಾ ಇದ್ರೆ ಕಲಿ ಅವನನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಯಾವಾಗ ಡಂಬಾಚಾರಗಳನ್ನು, ಡುಪ್ಲಿಸಿಟಿಗಳನ್ನು ನಾವು ತರ್ತೇವೆ ಒಳಗಡೆ ನಮ್ಮ ಪ್ರಜ್ಞೆಯಲ್ಲಿ, ಆವಾಗ ಸಣ್ಣ ಕ್ರ್ಯಾಕ್ಸ್ ಸಣ್ಣ ಕ್ರ್ಯಾಕ್. ಈ ನೀರು ಹರಿಬೇಕಾದ್ರೆ ಅದು ಆ ಪಾತ್ರೆಯಲ್ಲಿ ಸಣ್ಣ ಹೋಲಿದ್ರೆ ಸಾಕು, ಇಷ್ಟೇ ಸಣ್ಣ, ಅದೇನಾಗ್ತದೆ? ಆ ಹೋಲಿನಲ್ಲಿ ಬೀಳ್ತಾ ಇರ್ತದೆ. ಸ್ವಲ್ಪ ಸಮಯದ ನಂತರ ಅದು ಪಾತ್ರೆ ಖಾಲಿಯಾಗಿ ಬಿಡ್ತದೆ. ಸಣ್ಣದೇ ಹೋಲ್. ನಾವು ಅನಿಸ್ತದೆ ಇಷ್ಟೇ ಸಣ್ಣ ಹೋಲಲ್ಲ ಪ್ರಭುಜಿ, ನೀವು ಅದಕ್ಕೆ ಅಷ್ಟು ದೊಡ್ಡ ಏನು ಹೇಳ್ತಿದ್ದೀರಿ? ಇಷ್ಟೇ ಸಣ್ಣ ಹೋಲು. ಇಷ್ಟೇ ಸಣ್ಣ ಹೋಲು ಪಾತ್ರೆಯನ್ನು ಖಾಲಿ ಮಾಡಿ ಬಿಡ್ತದೆ. ಅದೇ ರೀತಿ ಸಣ್ಣ ಪ್ರಜ್ಞೆಯಲ್ಲಿ ಏನು ನಾವು ಬಿಟ್ಟು ಬಿಟ್ರೆ, ಕಲಿಯನ್ನು ಬಿಟ್ಟು ಬಿಟ್ರೆ ಅದು ಅವನು ಜಗಳವನ್ನು ತರ್ತಾನೆ ಭಕ್ತರ ಮಧ್ಯೆ. ಆಮೇಲೆ ದಂಬಾಚಾರಗಳು. ಆದ್ರೆ ಭಕ್ತರ ಸಂಘ ಆ ರೀತಿ ಇರಬಾರದು. ಭಕ್ತರ ಸಂಘ ಯಾವ ರೀತಿ ಇರಬೇಕು? ಪ್ರೇಮಮಯವಾದ ಸಂಬಂಧ. ಯಾಕಂದ್ರೆ ನಮ್ಮ ಗುರಿ ಏನು? ಭಗವದ್ಧಾಮಕ್ಕೆ
ಶುದ್ಧ ನಾವು ನಮ್ಮ ಗುರಿ ಅಂತ ಹೇಳಿದಾಗ ಕೃಷ್ಣ ಪ್ರೇಮ ಅಂತ ಹೇಳ್ತೀವಿ. ಯಾಕಂದ್ರೆ ಕೃಷ್ಣ ಪ್ರೇಮ ಯಾರ ಹತ್ರ ಇದೆ, ಆಶ್ಲಿಷ್ಯವ ಪಾದರತಂ ಪಿನಸ್ತುಮ ಅದರ್ಶನಾನ್ ಮರ್ಮಹತಂ ಕರೋತು. ಯಾರ ಹತ್ರ ಕೃಷ್ಣ ಪ್ರೇಮ ಇದೆ ಹೃದಯದಲ್ಲಿ, ಅವನು ಸ್ವರ್ಗದಲ್ಲಿ ಇರಲಿ, ನರಕದಲ್ಲಿ ಇರಲಿ, ಗೋಲೋಕಧಾಮದಲ್ಲಿ ಇರಲಿ, ಅವನಿಗೆ ಏನೂ ವ್ಯತ್ಯಾಸ ಬೀಳುವುದಿಲ್ಲ. ಸ್ವರ್ಗಾಪವರ್ಗ ನರಕೇಶ್ವ ಅಪಿತುಲ್ಯಾರ್ಥದರ್ಶಿನ. ಶಿವ ಪಾರ್ವತಿಗೆ ಏನ್ ಹೇಳಿದ್ರು, ಶುದ್ಧ ಭಕ್ತರು ಸ್ವರ್ಗ ಅಪವರ್ಗ, ಸ್ವರ್ಗದಲ್ಲಿ ಇರಲಿ, ಅಪವರ್ಗ ವೈಕುಂಠದಲ್ಲಿ ಇರಲಿ, ಅಥವಾ ನರಕೇಶ್ವ ನರಕದಲ್ಲಿ ಇರಲಿ, ಅವರಿಗೇನು ವ್ಯತ್ಯಾಸ ಬೀಳುವುದಿಲ್ಲ. ಯಾತಕ್ಕಾಗಿ ಯಾವಾಗಲೂ ಭಗವಂತನ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಇರ್ತಾರೆ. ಯಾವಾಗಲೂ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಇರ್ತಾರೆ. ಡಸಂಟ್ ಮ್ಯಾಟರ್, ಏನು ವ್ಯತ್ಯಾಸ ಬೀಳುವುದಿಲ್ಲ. ಅದಕ್ಕೆ ನಮ್ಮ ಗುರಿ ಅಂದಾಗ ಹೌದು ಭಗವದ್ಧಾಮಕ್ಕೆ ಹೋಗುವುದು ಗುರಿ, ಆದರೆ ಅದಕ್ಕಿಂತ ಒಂದು ಸ್ಟೆಪ್ ಹೈಯರ್ ಯಾವುದು, ಕೃಷ್ಣ ಪ್ರೇಮವನ್ನು ಪಡೆಯುವುದು. ಆದ್ರೆ ಕೃಷ್ಣ ಪ್ರೇಮ ಅಂದ್ರೆ ಏನು, ಭಗವಂತನ ಬಗ್ಗೆ ಪ್ರೀತಿ ಅಂತ ಹೇಳಬೇಕಾದ್ರೆ ಆಲೋಚನೆ ಮಾಡ್ತೇವೆ, ಭಗವಂತ ಗೋಲೋಕಧಾಮದಲ್ಲಿದ್ದಾನೆ, ಅವನಿಗೆ ಹೇಗೆ ಪ್ರೀತಿಯನ್ನು ಮಾಡುವುದು, ಪ್ರೇಮವನ್ನು ಮಾಡುವುದು. ಗೋಲೋಕ ನಿವಸತಿ ಅಖಿಲಾತ್ಮಭೂತ, ಆದ್ರೆ ಗೋಲೋಕದಲ್ಲಿದ್ದಾನೆ, ಆದ್ರೆ ತುಂಬಾ ಹೃದಯದಲ್ಲಿ ಹತ್ತಿರ ಇರುವವನು ಯಾರು, ನಮ್ಮ ತುಂಬಾ ಹತ್ತಿರದಲ್ಲಿ ಇರುವವರು ಯಾರು, ಭಗವಂತ ಪರಮಾತ್ಮನಾಗಿದ್ದಾನೆ. ಅತ್ಯಂತ ದೂರನು ಅವನೇ, ಅತ್ಯಂತ ಹತ್ತಿರನು ಅವನೇ. ಆದ್ರೆ ಅದು ನಮ್ಗೆ ಈಗ ಗೊತ್ತಾಗ್ತಾ ಇಲ್ಲ, ಹೃದಯದಲ್ಲಿ ಪರಮಾತ್ಮ ಕಾಣಿಸ್ತಾ ಇಲ್ಲ. ಆವಾಗ ಏನ್ ಮಾಡ್ಬೇಕು, ಕೃಷ್ಣ ಪ್ರೇಮ ನಮ್ಮ ಗುರಿ ಅಂತ ಗೊತ್ತಿದೆ, ಆದ್ರೆ ಆ ಪ್ರೇಮವನ್ನು ನಾವು ಅನುಭವಿಸುವುದು ಹೇಗೆ, ಅದನ್ನು ಭಕ್ತರ ಮೂಲಕ ನಾವು ಕಾಣಬೇಕು. ಸೊ ಯಾವಾಗಲೂ ಭಗವಂತನ ಕೃಪೆ ಏನಿದೆ ಅದು ಗುರು ಪರಂಪರೆಯ ಮೂಲಕ ಬರ್ತದೆ. ಸೊ ಶೀಲ ಪ್ರಭುಪಾದರ ಗುರು ಪರಂಪರೆಯ ಮೂಲಕ ಅವರ ಶಿಷ್ಯರು, ಈ ರೀತಿ ಗುರು ವೃಂದ ಇದೆ, ಗುರು ಪರಂಪರೆಯ ಮೂಲಕ ಬರ್ತದೆ. ಇನ್ನೊಂದು ವೈಷ್ಣವರ ಮೂಲಕ ಬರ್ತದೆ. ಆದ್ದರಿಂದ ಆ ಪ್ರೀತಿಯನ್ನು ನಾವು ನಮ್ಮ ಗುರುಗಳಲ್ಲಿ, ಆಧ್ಯಾತ್ಮಿಕ ಗುರುಗಳಲ್ಲಿ, ಶಿಕ್ಷಾ ಗುರುಗಳಲ್ಲಿ ನೋಡಬಹುದು. ಇಲ್ಲದಿದ್ದರೆ ನಮ್ಮದೇ ಆದ ವೈಷ್ಣವರ ಸಂಘದಲ್ಲಿ ನಾವು ನೋಡಬಹುದು. ಅದಕ್ಕಾಗಿ ನಾವು ವೈಷ್ಣವರ ಸಂಘವನ್ನು ಮಾಡಬೇಕಾದ್ರೆ ತುಂಬಾ ಅನ್ಯೋನ್ಯವಾದ ಪ್ರೀತಿಯುತವಾದ ಸಂಘವನ್ನು, ಸಂಬಂಧವನ್ನು ಹೊಂದಿದ್ದೇವೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿದು ಹೋಗಬೇಕಾದ್ರೆ ಜೀವನದ ಉದ್ದಕ್ಕೂ ನಾವು ಉತ್ಸಾಹದಿಂದ ಭಕ್ತಿ ಸೇವೆಯನ್ನು ಮಾಡಬೇಕಾದ್ರೆ, ನಾಟ್ ಏನು ಬಂದೆ ಒಂದೆರಡು ಮಾಲೆ ಜಪ ಮಾಡಿದೆ, ದಟ್ ಈಸ್ ಆಲ್ಸೋ ವೆರಿ ಗುಡ್, ಅದನ್ನು ಯಾರು ಇದು ಮಾಡೋದಿಲ್ಲ, ಅದು ವೆರಿ ಗುಡ್. ಆದ್ರೆ ಜೀವನದ ಉದ್ದಕ್ಕೂ ಉತ್ಸಾಹದಿಂದ ನಾವು ಭಕ್ತಿ ಸೇವೆಯನ್ನು ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಏನು, ನಾವು ನಮ್ಮ ಭಕ್ತರ ನಡುವೆ ತುಂಬಾ ಸುಂದರವಾದ ಸಂಬಂಧಗಳನ್ನು ಅದೇನು ಹೇಳಿದರೆ, ಅಟ್ ಲೀಸ್ಟ್ ಕಡೇ ಪಕ್ಷ ಒಬ್ಬ ಅಥವಾ ಒಬ್ಬಳು ನಮ್ಮದೇ ಸ್ತರದಲ್ಲಿ, ಅಂದ್ರೆ ಮಿತ್ರತ್ವ ಆ ಸ್ತರದಲ್ಲಿ ಒಬ್ಬ ಭಕ್ತ, ಮತ್ತೆ ಕಡೇ ಪಕ್ಷ ಒಬ್ಬರು ನಮಗಿಂತ ಹೈಯರ್ ಲೆವೆಲ್ ಅಲ್ಲಿ, ಕಡೇ ಪಕ್ಷ ಎರಡು, ಯಾರು, ಒಬ್ಬರು ನಮ್ಮದೇ ಸ್ತರದಲ್ಲಿರುವ, ಯಾರ ಹತ್ರ ನಮ್ಮ ಹೃದಯವನ್ನು ನಿಸ್ಸಂಶಯವಾಗಿ ಬಿಚ್ಚಿಡುವುದು ಎಲ್ಲವನ್ನು, ಅಂತಹ ಭಕ್ತ. ಯಾಕಂದ್ರೆ ನಾವು ರಹಸ್ಯವಾದ ವಿಷಯಗಳನ್ನು ಎಲ್ಲರ ಹತ್ರ ಹೇಳುವುದು, ಎಲ್ಲರ ಹತ್ರ ಹೇಳಿ ಸಿಕ್ಕಿದವರ ಹತ್ರ ಎಲ್ಲ ರಹಸ್ಯಮಯವಾದ ವಿಷಯಗಳನ್ನು ಹೇಳುವುದು. ಯಾತಕ್ಕಾಗಿ ಅಂದ್ರೆ ಯಾರು ಟ್ರಸ್ಟ್, ವಿಶ್ವಾಸ ಇಲ್ಲದೆ ಇರುವ ವ್ಯಕ್ತಿಗೆ ಹೇಳಿಬಿಟ್ರೆ ಅವನು ಎಲ್ಲ ಟಮ ಇಲ್ಲಿ ಸ್ಯಾಟರ್ಡೆ ಸಂಡೇ ಸಂಜೆ ಯಾರ ಹತ್ರ ಹೇಳಿದ್ದೇವೆ, ಸಂಡೇ ಮಾರ್ನಿಂಗ್ ಸಂಡೇ ಫೀಸ್ ಪ್ರೋಗ್ರಾಮಿಗೆ ಬರಬೇಕಾದ್ರೆ ಎಲ್ಲರಿಗೂ ಗೊತ್ತಾಗಿರ್ತದೆ. ಆ ರೀತಿ ಸಂಬಂಧ ಅಲ್ಲ. ದದಾತಿ ಪ್ರತಿಗ್ರಹಣಾತಿ ಗುಹ್ಯಂ ಆಖ್ಯಾತಿ ಪ್ರಚ್ಯತಿ, ಉಪದೇಶ ಮೃತದಲ್ಲಿ ಗುಹ್ಯಂ ಆಖ್ಯಾತಿ ಪ್ರಚ್ಯತಿ ಅಂದ್ರೆ ಏನು,
ಗುಹ್ಯವಾದ ರಹಸ್ಯವಾದ ವಿಷಯಗಳನ್ನು ನಾವು ಆ ಭಕ್ತನ ಹತ್ರ ಹೇಳುವ ಹಾಗೆ ಇರಬೇಕು. ಆಮೇಲೆ ಮಿತ್ರತ್ವದಲ್ಲಿ ಏನಾಗ್ತದೆ, ಜಾಸ್ತಿ ಓಪನ್ ಆಗಿ ಹೇಳಿದಾಗ ಹೃದಯ ಭಾರ ಕಡಿಮೆ ಆಗ್ತದೆ. ಆಮೇಲೆ ಇನ್ನೊಂದು, ಆದ್ರೆ ಮಿತ್ರನ ಹತ್ರ ನಮಗೆ ಜಾಸ್ತಿ ಗೈಡೆನ್ಸ್ಗಳು ಸಿಗದೇ ಇರಬಹುದು. ಯಾಕಂದ್ರೆ ಮಿತ್ರನು ನಮ್ಮ ಸ್ತರದಲ್ಲೇ ಇದ್ದಾನೆ. ಅದಕ್ಕಾಗಿ ಒಬ್ಬ ಹಿರಿಯ ಭಕ್ತರ ಹತ್ರ ನಮ್ಮ ಹೃದಯವನ್ನು ಹೇಳುವ. ಆಮೇಲೆ ಆ ಹಿರಿಯ ಭಕ್ತರು ಹೇಗಿರ್ಬೇಕು, ಆ ಹಿರಿಯ ಭಕ್ತರು ನಮಗೆ ಸಹಾಯವನ್ನು ಮಾಡುವ ಹಾಗೆ. ಇದು ಕಡೆ ಪಕ್ಷ 2, 3, 4, 5, 6 ಇದ್ರೆ ತುಂಬಾ ಒಳ್ಳೆ, ತುಂಬಾ ಜಾಸ್ತಿನೂ ಇರಬಾರ್ದು. ಯಾಕಂದ್ರೆ ಎಲ್ಲರ ಹತ್ರ ನಾವು ಹೃದಯವನ್ನು ಬಿಚ್ಚಿಡ್ಲಿಕ್ಕೆ ಆಗುದಿಲ್ಲ. ಅಟ್ಲೀಸ್ಟ್ ಇಷ್ಟು ಇವರ ಹತ್ರ ನಮ್ಮ ಸಂಬಂಧ ಎಷ್ಟು ಗಾಢವಾಗಿರ್ಬೇಕು ಅಂದ್ರೆ ಇಟ್ಸ್ ಲೈಕ್ ಓಪನ್ ಹಾರ್ಟ್. ಆವಾಗ ಏನಾಗ್ತದೆ, ಅಫ್ಕೋರ್ಸ್ ಬೇರೆಯವರ ಭಕ್ತರ ಜೊತೆಗೆ ನಾವು ಸಹ ಆದಷ್ಟು ಒಳ್ಳೆಯ ಸಂಬಂಧವನ್ನು ನಾವು ಬೆಳೆಸಿಕೊಳ್ತೇವೆ. ಯಾವಾಗ ಭಕ್ತರ ನಡುವೆ ಸಂಬಂಧ ಸೌಹಾರ್ದತೆಯಿಂದ ಮತ್ತು ಸುಂದರವಾದ ಸಂಬಂಧ ಇರ್ತದೆ, ಆ ಕಾಂಗ್ರಿಗೇಷನ್ ಸಹ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೀತದೆ. ಇಟ್ಸ್ ಲೈಕ್ ಸ್ಪಿರಿಚುವಲ್ ವರ್ಲ್ಡ್. ಏನು ಆಧ್ಯಾತ್ಮಿಕ ಲೋಕದ ಆ ಅನುಭವ ಇಲ್ಲೇ ಆಗ್ತದೆ. ಆವಾಗ ನಮಗೆ ಅರ್ಥ ಆಗ್ತದೆ ಏನು ಕೃಷ್ಣ ಪ್ರೇಮ ಅಂದ್ರೆ ಏನು. ಭಕ್ತರ ನಡುವೆನೇ ಸಂಬಂಧ ಇಷ್ಟು ಸುಂದರವಾಗಿದೆ. ಐ ವುಡ್ ಲೈಕ್ ಟು ಕಮ್ ಟು ಟೆಂಪಲ್. ಮುಂದಿನ ಸಂಡೆ ಯಾವಾಗ ಬರ್ತದೆ, ಈ ರೀತಿ ಆಗಬಾರ್ದು. ಅಯ್ಯೋ ಸಂಡೆ ಬಂದ್ಬೇಕು, ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ಅಲ್ಲಿ ಅರ್ಧ ದಿನ ಹೋಗಿತ್ತು, ಸಿಗುದು ಒಂದೇ ದಿನ ರಜೆ ವಾರದಲ್ಲಿ, ಅದನ್ನು ಸಹ ದೇವಸ್ಥಾನದಲ್ಲಿ ಕಡಿಬೇಕು ಅಲ್ವಾ ಕೃಷ್ಣ. ಈ ರೀತಿ ಭಾವನೆಗಳು ಬರ್ತವೆ. ಓ ಮುಂದಿನ ಸಂಡೇ ಯಾವಾಗ ಬರ್ತದೆ, ನಾನು ಭಕ್ತರ ಸಂಘವನ್ನು ಯಾವಾಗ ಪಡಿತೇನೆ. ಅದಕ್ಕೆ ಏನ್ ಹೇಳ್ತಾರೆ ಉಪದೇಶಾಮೃತದಲ್ಲಿ, ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ. ಈ ಉತ್ಸಾಹ ಯಾವಾಗ ನಮ್ಮಲ್ಲಿ ಇರ್ತದೆ, ಆವಾಗ ಭಕ್ತಿ ಮಾರ್ಗ ಏನಿದೆ, ಭಕ್ತಿ ಯೋಗ ಏನಿದೆ, ಇಟ್ ಬಿಕಮ್ಸ್ ಬ್ಯೂಟಿಫುಲ್, ಸುಂದರವಾಗಿ ಆಗ್ತದೆ, ರುಚಿಕರವಾಗಿ ಕಾಣ್ತದೆ ಭಕ್ತಿ. ಇಲ್ಲದಿದ್ರೆ ಏನಾಗ್ತದೆ, ಬರ್ಡನ್ ಏನು, ಅಯ್ಯೋ ಸೇವೆ ಕೊಟ್ಬಿಟ್ರು ಹೇಗೆ ಮಾಡುದು, ದೊಡ್ಡ ತಲೆಯಲ್ಲಿ ಭಾರ, ಏನೋ ಸೇವೆ ಕೊಟ್ಟು ಬಿಟ್ರೆ ತಲೆಯಲ್ಲಿ ಮೇಲೆ ದೊಡ್ಡ ಭಾರ ಬಿದ್ದಾಗೆ, ಸೇವೆ ಯಾವಾಗ ಮುಗೀತದೆ ಅಂತ ಒಂದು ಭಾವ. ಪ್ರಭುಜಿಗಳು ಸೇವೆ ಕೊಟ್ಟು ಬಿಟ್ಟಿದ್ದಾರೆ, ಈ ಸೇವೆ ಯಾವಾಗ ಮುಗೀತದೆ. ಆದ್ರೆ ಸೇವೆಯ ಮನೋಭಾವ ಆ ರೀತಿ ಅಲ್ಲ. ವರ್ಷ ಎಷ್ಟು ಕಳೆದ ಹಾಗೆ ಜಾಸ್ತಿ ಸೇವೆಗಳನ್ನು ಮಾಡುವಂತಹ ಮನೋಭಾವ ಬರಬೇಕು. ಅದು ಬರಬೇಕಾದ್ರೆ ಭಕ್ತರ ನಡುವೆ ಆ ಸೌಹಾರ್ದತೆ, ಸುಂದರವಾದ ಸಂಬಂಧ ಇರಬೇಕು. ಇಲ್ಲದಿದ್ರೆ, ಆ ಸೌಹಾರ್ದತೆ ಇಲ್ಲದಿದ್ರೆ ಹೌ ವಿಲ್ ಐ ಸರ್ವ್ ಅನದರ್ ಡಿವೋಟಿ. ಈಗ ನಾನು ಸೇವೆಯನ್ನು ಮಾಡಬೇಕಾದ್ರೆ ಆ ಪ್ರಭುಜಿಗಳ ಹತ್ರ ಸುಂದರವಾದ ಒಂದು ಸಂಬಂಧ ಇದ್ರೆ ಸೇವೆಗಳನ್ನು ಮಾಡಲಿಕ್ಕೆ ಆನಂದ. ಪ್ರಭುಜಿಗಳ ಹತ್ರ ರಿಲೇಷನ್ ಸರಿ ಇಲ್ಲ, ಸೇವೆಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ದಟ್ ಈಸ್ ವೈ ಇಲ್ಲಿ ಇವನು ಕಲಿ ಏನು ಮಾಡ್ತಾನೆ, ಭಕ್ತರ ನಡುವೆನೇ ಕಲಹಗಳನ್ನು ತರಲಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ಭಾಗವತ ಧರ್ಮದ ಗುರಿ ನಮಗೆ ಗೊತ್ತಾಯ್ತು, ಕೃಷ್ಣ ಪ್ರೇಮ ಅಂತ. ಅದರಲ್ಲಿ ಭಕ್ತರ ನಡುವಿನ ಸಂಬಂಧ, ಆಮೇಲೆ ನಾವು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸುತ್ತೇವೆ, ಲೈಫ್ ಸ್ಟೈಲ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಮನಸ್ಸಿಗೆ ಬಂದ ಹಾಗೆ ಜೀವನವನ್ನು ಮಾಡೋದು, ಮನಸ್ಸಿಗೆ ಬಂದಾಗ ಮಲ್ಕೊಳ್ಳೋದು, ಮನಸ್ಸಿಗೆ ಬಂದಿದ್ದು ತಿನ್ನೋದು, ಮನಸ್ಸಿಗೆ ಬಂದಾಗ ಎದ್ದೇಳೋದು, ಈ ರೀತಿ ಇನ್ಡಿಸಿಪ್ಲಿನ್ಡ್ ಲೈಫ್ಗಳನ್ನು ಮಾಡಿದ್ರೆ ಮತ್ತೆ ಅದು ಭಕ್ತಿ ಸೇವೆಗೆ ಪೂರಕವಾಗಿದೆ. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. 9 ಗಂಟೆಗೆ ಮಲ್ಕೊಂಡ್ರೆ ಎಷ್ಟು ಗಂಟೆಗೆ ಹೇಳ್ಬೋದು? 9 ಗಂಟೆಗೆ ಮಲ್ಕೊಂಡ್ರೆ ಎಷ್ಟು ಗಂಟೆಗೆ ಹೇಳ್ಬೋದು?
3:30, ಕೆಲವರು 3:30. ಸರಿಯಾಗಿ 9 ಗಂಟೆಗೆ ಮಲ್ಕೊಂಡು ದೇಹ ಎಲ್ಲ ಸ್ವಸ್ಥವಾಗಿದ್ರೆ 2 ಗಂಟೆಗೆ ಹೇಳು. ಯಾಕೆ? ಸರಿಯಾಗಿ ಏನು ದೇಹ ಎಲ್ಲ ಸ್ವಸ್ಥವಾಗಿದೆ, ಎಲ್ಲ 2 ಗಂಟೆಗೆ ಹೇಳು. ಓಕೆ, ಪ್ರಭುಪಾದರು 6 ಗಂಟೆ ಅಂತ ಹೇಳಿದ್ದಾರೆ, 3 ಗಂಟೆ. ಅದು ಬಿಟ್ಟರು 3:30 ಪ್ರಭುಜಿಗೆ ಹೇಳಿದ್ದಾರೆ. ಓಕೆ, 3:30 ಗೆದ್ದು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಅಡೇ ಕೊನೆಗೆ ಅಂದ್ರೆ ಎಷ್ಟು ಗಂಟೆಗೆ ಮಲ್ಬೇಕು? ಲೇಟ್, ತುಂಬಾ ಲೇಟ್, ತುಂಬಾ ಕೆಲಸ ಇತ್ತು, ಎಷ್ಟು ಗಂಟೆಗೆ ಮಲ್ಬೋದು? 10 ಗಂಟೆ. 10 ಗಂಟೆಗಿಂತ ಜಾಸ್ತಿ ಎಳಿಬಹುದು. ನೀವು ಎಳಿಬಹುದು, 10 ಗಂಟೆ ನಂತರನೂ ಎಳಿಬಹುದು. ಪ್ರೊವೈಡೆಡ್ ಏನು? 4 ಗಂಟೆ ಮೊದಲು ಹೇಳಬೇಕು. ನೀವು 12 ಗಂಟೆಗೆ ಮಲ್ಕೊಳ್ಳಿ, ಪರವಾಗಿಲ್ಲ, 4 ಗಂಟೆಗೆ ಹೇಳಿ. 4 ಗಂಟೆಗೆ ಹೇಳಲಿಕ್ಕೆ ಆಗ್ತದಾ? 12 ಗಂಟೆಗೆ ಮಲ್ಕೊಳ್ಳಿ. 4 ಗಂಟೆಗೆ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ 10 ಗಂಟೆಗೆ ಮಲ್ಕೊಳ್ಬೇಕು. ಯಾಕೆ ಅಂದ್ರೆ 12 ಗಂಟೆ ಮೊದಲು ಏನಿದೆ ನಿದ್ದೆ, 1 ಗಂಟೆ ನಿದ್ದೆ 2 ಗಂಟೆ ನಿದ್ದೆಗೆ ಸಮಾನ. ಸೊ 10 ರಿಂದ 4 ಅಂದ್ರೆ ಎಷ್ಟು ಗಂಟೆಗೆ ಸಮಾನವಾದ ನಿದ್ದೆ ಸಿಕ್ತು? 8 ಅವರ್ಸ್. ಹೇಳ್ತಾರೆ ಏನು? ವೈಜ್ಞಾನಿಕದ ಪ್ರಕಾರ ಕಡೆ ಪಕ್ಷ 8 ಗಂಟೆ ನಿದ್ದೆ ಬೇಕು ಅಂತ ಹೇಳ್ತಾರೆ. ಭಕ್ತನಿಗೆ 8 ಗಂಟೆ ನಿದ್ದೆ ಸಮಾನವಾದ ನಿದ್ದೆ ಯಾವುದು? 10 ರಿಂದ 12 4 ಗಂಟೆ, 12 ರಿಂದ 4 4 ಗಂಟೆ, 8 ಗಂಟೆ ನಿದ್ದೆ. 9 ರಿಂದ 3 ಅಂತೂ ಇನ್ನೂ ಜಾಸ್ತಿ. ಎಷ್ಟು? 9 ಗಂಟೆ ನಿದ್ದೆ. 3 ಅವರ್ಸ್, 6 ಅವರ್ಸ್. ಸೊ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಇಂತಹ ಡಿಸಿಪ್ಲಿನ್ಗಳು ಕಲಿ. ಅಲ್ಲಿ ಸಹ ಇದು ಮಾಡ್ತಾನೆ ಏನು, ಅವನ ಡಿವೈಸಸ್ ಗಳೆಲ್ಲ ಇದೆ, ಏನು ಮೊಬೈಲ್ಗಳು, ಸ್ಟೇಟಸ್ ಹಾಕ್ಬೇಕು, ಎಷ್ಟೊಂದು ಬೇರೆ ಬೇರೆ ಕೆಲಸಗಳು ಇರ್ತದೆ. ಸೊ ಆವಾಗ ಏನಾಗ್ತದೆ, ಫಸ್ಟ್ ಅವನೇ ಇದು ಏನು ಜಾಸ್ತಿ ಲೇಟ್ ಆಗಿ ಮಲಗಿಸಿ ಬಿಟ್ರೆ ಆಯ್ತು ಭಕ್ತರು, ನೆಕ್ಸ್ಟ್ ಡೇ ಫುಲ್ ಹಾಳಾಗಿ ಬಿಟ್ಟು. ಯಾಕಂದ್ರೆ ಬೆಳಿಗ್ಗೆ ಜಪ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಇಡೀ ದಿನ ಜಪದಲ್ಲೇ ಹೋಗಿ. ಆಮೇಲೆ ಈ ಬೇರೆ ಸೇವೆಗಳು ಇಲ್ಲ. ಆಮೇಲೆ ಸೇವೆಗಳನ್ನು ಮಾಡಿದ್ರು ಸಹ ಯಾವ ರೀತಿ ಮಾಡ್ತೇವೆ? ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಸೇವೆ. ಇಲ್ಲದಿದ್ರೆ ಜಪ, ಇದು ಸೇವೆಗಳನ್ನು ಮಾಡ್ಬೇಕಾದ್ರೆ ಜಪ ಮುಗಿಲಿಲ್ಲ ಅಂತ ಮನಸ್ಸಿನಲ್ಲಿ. ಸೊ ಲೇಟ್ ಆಗಿ ಮಲ್ಕೊಂಡ್ ಬಿಟ್ರೆ ನೆಕ್ಸ್ಟ್ ಡೇ ಸೊ ಒಂದೇ ಒಂದು ಕೆಲಸ ಅವನು ಮಾಯೆ ಮತ್ತು ಕಲಿ ಏನ್ ಮಾಡ್ಬೇಕು, ಲೇಟ್ ಆಗಿ ಮಲಗಿಸಿ ಬಿಟ್ರೆ ಆಯ್ತು. ಸೊ ಆದ್ರಿಂದ ಭಕ್ತನ ಮುಂದಿನ ದಿನದ ದಿನಚರಿ ಹಿಂದಿನ ದಿನ ಸಂಜೆಯಿಂದಾನೇ ಆರಂಭ ಆಗ್ತದೆ. ಸೊ ಸಂಜೆಯಿಂದ ಅಂದ್ರೆ ಏನು? ಆದಷ್ಟು ಬೇಗ ಆಹಾರ ಸೇವನೆ, ಆದಷ್ಟು ಬೇಗ. ನಮ್ಮ ಇದ್ರ ಪ್ರಕಾರ ಲೇಟ್ ಆಗಿ ಇದು ಮಲ್ಕೊಂಡ್ರು ಪರವಾಗಿಲ್ಲ. ಅಂದ್ರೆ 10 ಗಂಟೆಗೆ ಮಲಗೋದಿದ್ರೆ 8 o'clock ತಗೊಂಡ್ರು ಸಹ 2 hours ಸ್ವಲ್ಪ ಲೈಟ್ ಆಗಿ ತಗೊಂಡ. ಆಮೇಲೆ ಮುಂದಿನ ದಿನದ ಪ್ಲಾನಿಂಗ್ಸ್ಗಳು ಆಗಿರ್ಬೇಕು ಇದೇ ಇವತ್ತು. ಆವಾಗ ಏನಾಗ್ತದೆ, ಮುಂದಿನ ದಿನ ನಾಳೆಯ ಪ್ಲಾನಿಂಗ್ ಇವತ್ತು ಮಲಗುವ ಮೊದಲು ನಾನು ಮಾಡಿಕೊಂಡು ಹೋಗಿಬಿಟ್ರೆ ಮುಂದಿನ ದಿನ ನನಗೆ ಗೊತ್ತು, ಮೈಂಡಲ್ಲಿ ಇದೆ, ಫಿಕ್ಸ್ ಆಗಿ. ಬೆಳಗ್ಗೆ ಇಲ್ಲಿ ಹೋಗ್ಬೇಕು, ಆಮೇಲೆ ಇಲ್ಲಿ ಈ ಸೇವೆ ಇಷ್ಟು ಗಂಟೆ ನಿದ್ದೆ ಆಯ್ತು. ಅದರಲ್ಲಿ ಶ್ರೀಲಾ ಪ್ರಭುಪಾದರ ಪುಸ್ತಕ ಅರ್ಧ ಗಂಟೆ, 1 ಗಂಟೆ ಲೆಕ್ಚರ್, ಶ್ರೀಮದ್ ಭಾಗವತ ಕತೆ 1 ಗಂಟೆ. ಆಮೇಲೆ ನಮ್ಮ 16 ಮಾಲೆ 20 ಮಾಲೆ ಅದರ ಪ್ರಕಾರ ನಮ್ಮ ಸಮಯವನ್ನು ಅಲ್ಲಿ. ಸೊ ಆದ್ರಿಂದ ಯಾವಾಗ್ಲೂ ಆಧ್ಯಾತ್ಮಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನ ಅಂತಾನೆ ಬೇಡ, ಭೌತಿಕ ಜೀವನನೇ ನೋಡೋಣ. ಈಗ ಸ್ಟೂಡೆಂಟ್ಸ್ಗಳು ಇದ್ದಾರೆ, ಸ್ಟೂಡೆಂಟ್ಸ್ಗಳು ಅವರು ಡಿಸಿಪ್ಲಿನ್ಡ್ ಆಗಲಿಲ್ಲ ಅಂದ್ರೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ನೀಟ್ ಎಕ್ಸಾಮ್ ಇದೆ, ಬೇರೆ ಬೇರೆ ಎಕ್ಸಾಮ್ಸ್ಗಳು ಇದೆ ಅಂತ ಇರ್ತದೆ. ಅವರು ಸಹ ಡಿಸಿಪ್ಲಿನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವುದೇ ಭೌತಿಕ ಇರಲಿ ಆಧ್ಯಾತ್ಮಿಕ ಇರಲಿ ಯಶಸ್ಸು ಸಿಗ್ಬೇಕು ಅಂತ ಇದ್ರೆ ನಮ್ಮದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಿಸಿಪ್ಲಿನ್, ಶಿಸ್ತು ಇರಬೇಕು. ಮನಸ್ಸಿಗೆ
ಮನಸ್ಸಿಗೆ ತೋಚಿದ ಹಾಗೆ ಜೀವನವನ್ನು ಮಾಡ್ತಾರೆ. ಮನಸ್ಸಿಗೆ ತೋಚಿದ ಹಾಗೆ ಜೀವನ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಅಲ್ಲಿ ರೋಡಲ್ಲಿ ನೋಡಿದ್ರೆ ಅಲ್ಲಿ ಒಂದು ನೀವು ಬೇಕಾದ್ರೆ ಹೊರಗೆ ನಿಂತಾಗ ಒಂದು ನಾಯಿ ಹೋಗ್ತಾ ಇದ್ರೆ ಸುಮ್ಮನೆ ಅದನ್ನು ನೋಡಿ 5 ನಿಮಿಷ 5-10 ನಿಮಿಷ ಅದನ್ನು ನೋಡಿ ಅದು ಏನ್ ಮಾಡ್ತದೆ? ಓಡ್ತದೆ, ಸುಮ್ಮನೆ ಮನಸ್ಸಿಗೆ ಬಂದಾಗೆ ಓಡ್ತು. ಅದಕ್ಕೆ ಗೊತ್ತಿರುವುದಿಲ್ಲ ಎಲ್ಲಿ ಓಡ್ತಾ ಇದ್ದೇನೆ ಅಂತ. ಓಡ್ತು, ಅಲ್ಲಿ ಏನೋ ಕಾಣ್ತು, ಅದನ್ನು ಮೂಸ್ತದೆ, ಮತ್ತೆ ಆ ಕಡೆ ಹೋಯ್ತು, ಅಲ್ಲಿ ಏನೋ ಮಾಡ್ತು. ಈ ತರ ಮನಸ್ಸಿಗೆ ತೋಚಿದ ಹಾಗೆ ಜೀವನ ಯಾರು ಮಾಡ್ತಾರೆ? ಪ್ರಾಣಿಗಳು ಮಾಡ್ತಾರೆ. ಆದ್ರೆ ಮನುಷ್ಯನ ಜೀವನ ಆ ರೀತಿ ಅಲ್ಲ, ತುಂಬಾ ಅಮೂಲ್ಯವಾದದ್ದು. ಸೊ ಇಲ್ಲಿ ಕಲಿ ಏನು ಮಾಡ್ತಾ ಇದ್ದಾನೆ? ಅವನು ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ನೋಡ್ತಾನೆ, ಎಲ್ಲಾ ಸ್ತರಗಳಲ್ಲಿ ನೋಡ್ತಾನೆ. ಹೊರಗಿನ ವ್ಯಕ್ತಿಗಳು ಅವರು ಕೊಟ್ಟು ಬಿಟ್ಟಿದ್ದಾರೆ ಅವರು ಜೀವನವನ್ನು. ಏನು? ನಾವು ಇಂದ್ರಿಯ ತೃಪ್ತಿಗಳನ್ನೇ ಮಾಡಬೇಕು. ಆ ಕಲಿ ಬಂದು ನಮ್ಮ ಜೀವನದಲ್ಲಿ ಹೇಗೆ ಪ್ರವೇಶಿಸಿದ್ರು ಪರವಾಗಿಲ್ಲ ಅಂತ ಒಂದು ಭಾವನೆಯಿಂದ ಜೀವನವನ್ನು ನಡೆಸ್ತಾರೆ. ಲೈಕ್ ಆನಿಮಲ್, ವಿಪಾದ ಪಶುಗಳ ಹಾಗೇನೆ ಜೀವನವನ್ನು ನಡೆಸ್ತಾರೆ. ಆದ್ರೆ ಭಕ್ತರ ಜೀವನದಲ್ಲಿ ಹಾಗೆ ಅಲ್ಲ. ಭಕ್ತರ ಜೀವನ ಅವರಿಗೆ ಗೊತ್ತು ಏನು ಅಷ್ಟೊಂದು ಅಮೂಲ್ಯವಾಗಿ ಇದೆ ಏನು. ಸೊ ಆದ್ರಿಂದ ಭಾಗವತ ಧರ್ಮ ಅಂತ ಬಂದಾಗ ಎಷ್ಟೊಂದು ಧರ್ಮಗಳು ಇದೆ. ಧರ್ಮ, ಅದು ಉಪಧರ್ಮ ಮತ್ತು ಪರೋಧರ್ಮ, ಬೇರೆ ಬೇರೆ ರೀತಿಯಲ್ಲಿ ಧರ್ಮ. ಮತ್ತು ನಮಗೆ ಕಾಲ, ಸ್ಥಳ, ಸಂದರ್ಭ ಇವುಗಳ ಆಧಾರದ ಮೇಲೆ ನಾವು ಬೇರೆ ಬೇರೆ ಧರ್ಮಗಳನ್ನು ನಾವು ಪಾಲಿಸ್ತೇವೆ. ಆದ್ರೆ ಅತ್ಯಂತ ಉನ್ನತವಾದ ಧರ್ಮ ಏನು? ಸವೇ ಪುಂಸಂ ಪರೋಧರ್ಮ. ಯಾವುದು ಪರೋಧರ್ಮ? ಯಥೋ ಭಕ್ತಿ ಅಧೋಕ್ಷಜೆ. ಭಕ್ತಿ ಅಧೋಕ್ಷಜ. ಅಧೋಕ್ಷಜ ಅಂದ್ರೆ ಕೃಷ್ಣನೇ. ಯಥೋ ಭಕ್ತಿ ಅಧೋಕ್ಷಜ. ಯಾವ ರೀತಿಯ ಭಕ್ತಿ? ಶಿಲ ಪ್ರಭುಪಾದರು ಹೇಳಿದ್ರು ಮಿಶ್ರ ಭಕ್ತಿ. ಎಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಮಿಶ್ರ ಭಕ್ತಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಕೃಷ್ಣ, ರಾಮ ಅಂದ್ರೆ ಕೃಷ್ಣ, ಮಿಶ್ರ ಭಕ್ತಿ. ಆದ್ರೆ ನಾವು ಯಾವ ರೀತಿಯ ಭಕ್ತಿಯನ್ನು ನೋಡ್ತಾ ಇದ್ದೇವೆ? ಶುದ್ಧ ಭಕ್ತಿ. ಅಶುದ್ಧ ಭಕ್ತಿ ಹೇಗೆ ಇರ್ತದೆ? ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದ. ಅಹೈತುಕಿಯ ಅಪ್ರತಿಹತ ಅಂದ್ರೆ ಏನು? ಯಾವುದೇ ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇಲ್ಲದೆ ಅಹೈತುಕಿ. ಬೇರೆ ಯಾವುದೇ ಅಪೇಕ್ಷೆ ಇಲ್ಲ, ಅಥವಾ ಏನು ರಿಟರ್ನ್ ಬೇಕು ಅಂತ ಅಪೇಕ್ಷೆ, ನಿಸ್ವಾರ್ಥವಾಗಿ. ಆಮೇಲೆ ಅಪ್ರತಿಹತ, ಅನ್ಇಂಟರಪ್ಟೆಡ್. ಆದ್ರೆ ನಾವು ಭಕ್ತರಾಗಿ ಸಹ ಕೃಷ್ಣನಿಗೆ ಶರಣಾಗಬೇಕಾದ್ರೆ ಏನು ಮಾಡ್ತೇವೆ? ಹಾಫ್ ಹಾರ್ಟೆಡ್ ಸರೆಂಡರ್. ಹಾಫ್ ಹಾರ್ಟೆಡ್ ಸರೆಂಡರ್ ಯಾವಾಗಲೂ ಇರಬಾರ್ದು. ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತಿ, ಸಂಪೂರ್ಣ ಶರಣಾಗತಿ. ಈ ರೀತಿ ಭಾವಿಸಬಾರ್ದಂದ್ರೆ ಏನು? ನಂದು ನಾನು ಸ್ವಲ್ಪ ಸಮಯವನ್ನು ಭಗವಂತನಿಗೆ ಮೀಸಲಾಗಿರ್ತೇನೆ, ಉಳಿದ ಸಮಯದಲ್ಲಿ ನಾನು ಎಂಜಾಯ್ ಮಾಡ್ತೇನೆ, ನನ್ನ ಪರ್ಸನಲ್ ಇಂದ್ರಿಯ ತೃಪ್ತಿಗಳನ್ನು ಮಾಡ್ತೇನೆ. ಈ ರೀತಿಯ ಭಾವನೆಗಳನ್ನು ನಾವು ಹೊಂದಿದ್ರೆ ಅದು ಯಾವ ರೀತಿಯ ಸರೆಂಡರ್ ಆಯಿತು? ಇಟ್ ಈಸ್ ನಾಟ್ ಕಂಪ್ಲೀಟ್ ಫುಲ್ ಹಾರ್ಟೆಡ್ ಸರೆಂಡರ್. ಫುಲ್ ಹಾರ್ಟೆಡ್ ಸರೆಂಡರ್ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ. ಏನದು? ಸರ್ವ ಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕಂಪ್ಲೀಟ್ ಸರೆಂಡರ್ ಅಂದ್ರೆ ಏನು? ಸಂಪೂರ್ಣ ಶರಣಾಗತಿಯ ಲಕ್ಷಣಗಳು ಯಾವುವು? 6 ಲಕ್ಷಣಗಳು. ಯಾರಿಗೂ ಗೊತ್ತಾ? ಶರಣಾಗತಿ ಅಂದ್ರೆ ಅನುಕೂಲಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವರ್ಜನಂ. ಭಕ್ತಿ ಸೇವೆಗೆ ಯಾವುದು ಅನುಕೂಲವಾಗಿ ಇರ್ತದೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ, ಮತ್ತೆ ಯಾವುದು ಪ್ರತಿಕೂಲವಾಗಿದೆ ಅದನ್ನು ವರ್ಜಿಸ್ತೇವೆ. ಆಮೇಲೆ ಕೃಷ್ಣ ಏಕ ಶರಣ. ಆಮೇಲೆ ವಿನಮ್ರತಾ ಭಾವವನ್ನು ನಾವು ಹೊಂದಿರ್ತೇವೆ. ಸೊ ಆ ರೀತಿ 6 ಲಕ್ಷಣಗಳು ಇದೆ ಶರಣಾಗತಿ. ಸೊ
ಹೇಳುವ ತಾತ್ಪರ್ಯ ಏನು ಅಂದ್ರೆ ಕಲಿ ನಮ್ಮ ಹೃದಯದಲ್ಲಿ ಅಥವಾ ಭಕ್ತರ ಸಂಘದಲ್ಲಿ ಇಂಡಿವಿಜುವಲಿ ಮತ್ತು ಕಲೆಕ್ಟಿವ್ಲಿ ಅವನು ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದ್ರೆ ಭಕ್ತರಾಗಿ ನಾವು ಏನ್ ಮಾಡಬೇಕು ಅಂದ್ರೆ ನಮ್ಮ ಹೃದಯ ಏನಿದೆ ಅದನ್ನು ನಾವು ಶುದ್ಧ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸಿನ್ಸಿಯರ್ ಎಫರ್ಟ್. ಬೇರೆಯವರಿಗೆ ಏನು ತೋರಿಸ್ಬೇಕಂತ ಇಲ್ಲ. ಏನು ನಾನು ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಾಗಬೇಕು ಆ ರೀತಿ ಏನು ಇಲ್ಲ. ಸಿನ್ಸಿಯರ್ ಆಗಿ ಏನು ಭಗವಂತನಿಗೆ ಗೊತ್ತು. ಅದನ್ನ ಏನು ಹೇಳ್ತಾರೆ, ಸೆಲ್ಫ್ ಹಾನೆಸ್ಟಿ ಅಂತ ಹೇಳ್ತಾರೆ. ಸೆಲ್ಫ್ ಹಾನೆಸ್ಟಿ. ಸೊ ನಾವು ಯಾವಾಗಲೂ ಸೆಲ್ಫ್ ಹಾನೆಸ್ಟಿಯನ್ನು ಹೊಂದಿದ್ದು ನಾವು ಸಿನ್ಸಿಯರ್ ಆಗಿ ನಾವು ಶುದ್ಧರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಭಗವಂತ ಕೂಡ ಅವನು ಹೆಲ್ಪ್ ಅನ್ನು ಮಾಡ್ತಾನೆ. ಆವಾಗ ಕಲಿಯ ಪ್ರಭಾವ ಬೀರಲಿಕ್ಕೆ ಎಲ್ಲಿ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಆಕ್ಚುಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲಿ ಯಜ್ಞಗಳು ನಡೀತಾ ಇರ್ತದೆ, ಭಗವಂತನ ಸಂತುಷ್ಟಿಗಾಗಿ ಕಾರ್ಯಗಳು ನಡೀತಾ ಇರ್ತದೆ, ಅಲ್ಲಿ ಕಲಿಯ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭಕ್ತರ ಸಂಘದಲ್ಲಿ ನಾವು ಬಂದಾಗ ನಮ್ದು ಪ್ರಮುಖವಾದ ಪ್ರಾಮುಖ್ಯತೆ ಯಾವುದು? ಪ್ರಜಲ್ಪ ಅಥವಾ ನಾವು ಬಂದಾಗ ಬೇರೆ ಭಕ್ತರು ಆ ಭಕ್ತರದ್ದು ಹಾಗೆ ಆಯಿತು, ಈ ಭಕ್ತರದ್ದು ಹೀಗೆ ಆಯಿತು, ಆಮೇಲೆ ಬೇರೆಯವರಿಗೆ ಏನೋ ಲಾಸ್ ಆದ ತಕ್ಷಣ ಸ್ವಲ್ಪ ಸಂತೋಷ ಪಡುವುದು, ಇದೆಲ್ಲ ಆಸುರಿ ಪ್ರವೃತ್ತಿಗಳು. ಏನು ಬೇರೆಯವರಿಗೆ ಕೆಟ್ಟದಾದಾಗ ನಾವು ಸಂತೋಷ ಪಡುವುದು ಇಟ್ಸ್ ನಾಟ್ ಗುಡ್. ಬೇರೆಯವರಿಗೆ ಒಳ್ಳೇದಾದಾಗ ನಾವು ಖುಷಿ ಪಡಬೇಕು. ಅವರಿಗೆ ಎಷ್ಟು ಒಳ್ಳೇದಾಯ್ತು, ಆ ಭಕ್ತನಿಗೆ ಅಷ್ಟು ಕೃಪೆ ಸಿಕ್ಕಿತು, ದ್ಯಾಟ್ ಶುಡ್ ಬಿ ದ ಮೂಡ್. ಏನು ಬೇರೆಯವರಿಗೆ ಒಳ್ಳೇದಾದಾಗ ನಾವು ಖುಷಿ ಪಡಬೇಕು, ಬೇರೆಯವರಿಗೆ ಕೆಟ್ಟದಾದಾಗ ನಾವು ಖುಷಿ ಪಡುವುದಲ್ಲ. ದಟ್ಸ್ ರಾಂಗ್. ಆ ಥರ ಮಾಡಿ. ಸೊ ಈ ರೀತಿ ನಾವು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಅಂದ್ರೆ ಕಲಿ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲಿ ಭಕ್ತರು ಬಂದು ಒಳ್ಳೆ ಸೌಹಾರ್ದತೆಯಿಂದ ಹರಿನಾಮ ಸಂಕೀರ್ತನೆ, ಇಲ್ಲಿ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಲಿಯುಗದಲ್ಲಿ ಯಜ್ಞ ಯಾವುದು? ಯಜ್ಞ ಸಂಕೀರ್ತನ ಪ್ರಾಯ ಸಂಕೀರ್ತನ ಯಜ್ಞವನ್ನು ಜೊತೆಗೆ ಮಾಡಬೇಕು. ಇಲ್ಲಿ ಅದನ್ನೇ ಹೇಳ್ತಾರೆ. ಕಲಿಯುಗದಲ್ಲಿ ಯಜ್ಞದ ಅತಿಶ್ರೇಷ್ಠ ಮತ್ತು ಸಾಮಾನ್ಯ ಸೂತ್ರವೆಂಬುದು ಸಂಕೀರ್ತನ ಯಜ್ಞ. ಯಜ್ಞ ವಿಧಾನವನ್ನು ಹೇಗೆ ಪ್ರಚಾರ ಮಾಡಬೇಕೆಂಬುದನ್ನು ತಿಳಿದ ಪರಿಣತರ ಅಭಿಪ್ರಾಯವಿದು. ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಯಜ್ಞ ವಿಧಾನವನ್ನು ಪ್ರಚಾರ ಮಾಡಿದರು. ಕಲಿಪುರುಷನನ್ನು ದೂರಕ್ಕೆ ಓಡಿಸಲು ಮತ್ತು ಕಲಿಯುಗದ ಪ್ರಭಾವಕ್ಕೆ ಬಲಿಯಾಗದಂತೆ ಮಾನವ ಸಮಾಜವನ್ನು ಕಾಪಾಡಲು ಸಂಕೀರ್ತನ ಯಜ್ಞವನ್ನು ಎಲ್ಲಿಯೂ ಎಲ್ಲ ಕಡೆಯೂ ಆಚರಿಸಬಹುದು ಎಂಬುದು ಈ ಶ್ಲೋಕದಿಂದ ಗೊತ್ತಾಗುವ ಅಭಿಪ್ರಾಯವಾಗಿದೆ. ಸೊ ಭಗವಂತನ ತುಷ್ಟಿಗಾಗಿ, ಭಗವಂತನ ಸಂತುಷ್ಟಿಗಾಗಿ ಒಬ್ಬನು ಯಜ್ಞವನ್ನು ಮಾಡ್ತಾನೆ. ಯಾವ ರೀತಿ ಯಜ್ಞ? ಸಂಕೀರ್ತನ ಯಜ್ಞವನ್ನು ಮಾಡ್ತಾನೆ. ಆದರೆ ಸಂಕೀರ್ತನ ಯಜ್ಞವನ್ನು ಮಾಡಬೇಕಾದ್ರೆ ನಾವು ಏನು ನೋಡಿದ್ವಿ? ನಾವು ಸೌಹಾರ್ದತೆಯನ್ನು ಭಕ್ತರ ನಡುವೆ ತುಂಬಾ ಸುಂದರವಾದ ಸಂಬಂಧಗಳನ್ನು ಬೆಳೆಸಿಕೊಂಡು ಸಂಕೀರ್ತನ ಯಜ್ಞವನ್ನು ನಾವು ಮಾಡಬೇಕು. ಆಮೇಲೆ 34ನೇ ಶ್ಲೋಕದಲ್ಲಿ ದೇವತೆಗಳ ಪೂಜೆ ಇದನ್ನು ಸಹ ಹೇಳಿದ್ದಾರೆ. ಸೊ ದೇವತೆಗಳ ಪೂಜೆ, ಇದರ ಬಗ್ಗೆ ಜಾಸ್ತಿ ಏನು ಡಿಸ್ಕಸ್ ಮಾಡಲಿಕ್ಕೆ ಇಲ್ಲ. ಯಾಕೆಂದ್ರೆ ಗೊತ್ತು, ಕೃಷ್ಣ ದೇವೋತ್ತಮ ಪರಮ ಪುರುಷ. ನಾವು ಬೇರೆ ದೇವತೆಗಳನ್ನು ಪೂಜೆ ಮಾಡಬೇಕಾದ್ರೆ ಯಾವ ಭಾವದಿಂದ ಮಾಡ್ತೇವೆ? ಅವರು ಎಲ್ಲ ಕೃಷ್ಣನ ಸೇವಕರು. ಆಮೇಲೆ ಕೃಷ್ಣನ ಸೇವಕರು ಹೇಗೆ ಪ್ರೈಮ್ ಮಿನಿಸ್ಟರ್ ಇದ್ದರು, ಪ್ರೈಮ್ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ಸ್ಗಳು ಕೂತಿದ್ರು. ಈಗ ಮೋದಿಗೊಂದು ಕೂತಿದ್ದಾನೆ, ಮತ್ತೆ ಎಲ್ಲ ಇಲ್ಲಿ ಮುಖ್ಯಮಂತ್ರಿಗಳು ಕೂತಿದ್ದಾರೆ. ಸೊ ಹಾರವನ್ನು ಯಾರಿಗೆ ಹಾಕ್ತೇವೆ? ಸೊ ಒಬ್ಬ ಹೀಗೆ ಹೋಗಿ ಮೋದಿ ಅಲ್ಲಿ ಕೂತಿದ್ದಾರೆ, ಹೋಗಿ ಮುಖ್ಯಮಂತ್ರಿಗೆ ಹಾರ ಹಾಕಿಬಿಟ್ರೆ ಅವ್ನು ಮುಖ್ಯಮಂತ್ರಿಗೂ ಅವನಿಗೂ ಮುಜುಗರ ಆಗಿದೆ. ಅಲ್ಲಿ ಹಾಕು, ಅಲ್ಲಿ ಆ ರೀತಿಯ ಭಾವನೆ. ಇದು ನಮ್ದು ಭೌತಿಕ ಸ್ತರದಲ್ಲೇ ಈ ರೀತಿ ಇದೆ. ಆದರೆ ನಿಜವಾಗಿ
ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುವ್ರತಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಸೊ ಇಲ್ಲಿ ದೇವತೆಗಳಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಶ್ರೀ ಶ್ರೀ ರಾಧಾ ಮಾಧವ ಭಗವಾನಿಗೆ ಶ್ರೀ ಶ್ರೀ ಜಗನ್ನಾಥ ಭಗವಾನ್ ದೇವತೆಗಳಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಪ್ರಜ್ಞೆ ಏನಿರಬೇಕು, ಇವರು ಎಲ್ಲ ಭಗವಂತನ ಸೇವಕರು. ಮತ್ತೆ ಈ ಯಾವುದು ಒಂದೇ ಒಂದು ಪ್ರಾರ್ಥನೆ ದೇವತೆಗಳಲ್ಲಿ ಯಾವ ಒಂದೊಂದು ಪ್ರಾರ್ಥನೆ ಮಾಡ್ತೇವೆ, ಶುದ್ಧ ಭಕ್ತಿ ಕೃಷ್ಣ ಪ್ರೇಮವನ್ನು ಸಿಗಲಿಕ್ಕೆ ಸಹಾಯವನ್ನು ಮಾಡು, ಒಂದೇ ಪ್ರಾರ್ಥನೆ. ಅದು ಬಿಟ್ಟು ಬೇರೆ 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 ವ್ಯಕ್ತಿಗಳು ಬೇರೆ ಬೇರೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಅವರನ್ನು ಏನ್ ಹೇಳ್ತಾರೆ, ಕಾಮೈಸ್ತೈಸ್ತೆ ವ್ರತಜ್ಞಾನ ಪ್ರಪಂಚತೆ ಅನ್ಯ ದೇವತೆಯನ್ನು ಆ ರೀತಿ ಕಾಮದಿಂದ ಪ್ರಾರ್ಥನೆಗಳನ್ನು ಮಾಡಿದ್ರೆ, ಬೇರೆ ಬೇರೆ ಅಭಿಲಾಷೆಗಳನ್ನು ಹೊಂದಿದ್ರೆ ಅವರು ಲೆಸ್ ಇಂಟೆಲಿಜೆಂಟ್, ಸ್ವಲ್ಪ ಕಡಿಮೆಯ ಸ್ತರದ ಬುದ್ಧಿವಂತಿಕೆಯನ್ನು ಹೊಂದಿದ್ರೆ ಆ ರೀತಿ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಆದ್ರೆ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನು ಮಾಡಿ ಅಂತ ಹೇಳಬೇಕು. ಸಮಯ ಎಷ್ಟು ಮುಗಿಸ್ಬೋದು? ಕೆಲವು ವೇಳೆ ಇಂದ್ರ ಚಂದ್ರ ಮುಂತಾದ ದೇವತೆಗಳನ್ನು ಜನರು ಆರಾಧಿಸುವುದು ಮತ್ತು ಯಜ್ಞ ಫಲಗಳನ್ನು ಪಡೆಯುವುದು ಕಂಡುಬರುತ್ತದೆ. ಆದರೂ ಈ ಯಜ್ಞ ಫಲಗಳು ಯಜ್ಞ ಮಾಡುವವನಿಗೆ ದೊರೆಯುವುದು ಪರಮಪ್ರಭುವಿನಿಂದ ಮತ್ತು ಆರಾಧಕನಿಗೆ ಎಲ್ಲಾ ಸತ್ಫಲ ಕೊಡುವವನು ಭಗವಂತನು ಮಾತ್ರವೇ. ಸೊ ಎಲ್ಲರಿಗೂ ಒಬ್ಬೊಬ್ರು ಐಡಿಯಲ್ ಪರ್ಸನ್ ಅಂತ ಇರ್ತಾರೆ ಅಲ್ವಾ, ಐಡಿಯಲ್ ಪರ್ಸನ್ಸ್. ಕೆಲವರಿಗೆ ಕ್ರಿಕೆಟ್ ಸ್ಟಾರ್ಸ್ಗಳು ಇರುವುದು, ಅವರನ್ನೇ ದೇವರು ಅಂತ ಪೂಜೆ ಮಾಡ್ತಾರೆ. ಕೆಲವರು ಏನು ಈ ಭೌತಿಕ ಲೋಕದಲ್ಲಿ ಅವರು ಪೂಜನೀಯ ವ್ಯಕ್ತಿಗಳು ಅಂತ ಅವರನ್ನು ಪೂಜೆ ಮಾಡ್ತಾರೆ. ಕೆಲವರು ದೇವತೆಗಳನ್ನು ಪೂಜೆ ಮಾಡ್ತಾರೆ, ಅದೇ ಕಾಮೈಸ್ತೈಸ್ತೆ ರಥಜ್ಞಾನ ಪ್ರಪಂಚಂತೆ ಅನ್ಯ ದೇವತಾ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇವತೆಗಳು ಸಹ ಫಲಗಳನ್ನು ಕೊಡ್ತಾರೆ. ಅದನ್ನು ಯಾರು ನೀಡ್ತಾನೆ? ಕೊನೆಗೆ ಭಗವಂತ ಕೃಷ್ಣನೇ ನೀಡುವುದು. ಆದ್ರೆ ಇಂಡೈರೆಕ್ಟ್ಲಿ ಯು ಆರ್ ಟೇಕಿಂಗ್ ಫ್ರಮ್ ದೇವತೆಗಳಿಂದ ಇಂಡೈರೆಕ್ಟ್ ಆಗಿ ನೀನು ತೆಗೆದುಕೊಳ್ತಿದ್ಯಾ. ಅದಕ್ಕಾಗಿ ತುಂಬಾ ಬುದ್ಧಿವಂತನಾದವನು ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಕೃಷ್ಣನನ್ನೇ ಅಪ್ರೋಚ್ ಮಾಡಿಬಿಡುವುದು ಒಳ್ಳೆಯದು. ಯಾತಕ್ಕೆ ಅಂದ್ರೆ ನಾವು ಒಂದು ದೇವತೆ ಹತ್ರ ಅಪ್ರೋಚ್ ಮಾಡಿದ್ರೆ ಅವನು ಒಂದು ಪರ್ಟಿಕ್ಯುಲರ್ ವರಗಳನ್ನು ಮಾತ್ರ ಕೊಡುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಶಿವನ ಹತ್ರ ಹೋದ್ರೆ ಸುಂದರವಾದ ಹೆಂಡತಿ ಅಥವಾ ಸುಂದರವಾದ ಗಂಡ, ಇದನ್ನು ಮಾತ್ರ ಅವನು ನೀಡ್ತಾನೆ ಹೆಚ್ಚು ಕಡಿಮೆ. ಸೂರ್ಯದೇವನ ಹತ್ರ ಹೋದ್ರೆ ಆರೋಗ್ಯವನ್ನು ನೀಡಬಹುದು, ಕುಬೇರನ ಹತ್ರ ಹೋದ್ರೆ ಇದು ಸಂಪತ್ತನ್ನು ನೀಡಬಹುದು. ಆದ್ರೆ ಕೃಷ್ಣನ ಹತ್ರ ಹೋದ್ರೆ ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾಹರಣೆ. ಯಾವುದೇ ರೀತಿಯ ಆಸೆಗಳನ್ನು ನಾವು ಹೊಂದಿದ್ರು ಸಹ ಬೆಸ್ಟ್ ಅಂದ್ರೆ ಯಾವುದು? ತೀವ್ರೇನ ಭಕ್ತಿ ಯೋಗೇನ, ಭಕ್ತಿ ಯೋಗವನ್ನು ಮಾಡುವವನಿಗೆ ಯಜೇತ ಪುರುಷಂ, ಯಾರಿಗೆ? ಪುರುಷ ದೇವೋತ್ತಮ ಪರಮ ಪುರುಷನಿಗೆ ಆರಾಧನೆಯನ್ನು ಮಾಡುವುದು. ದೇವೋತ್ತಮ ಪರಮ ಪುರುಷನಿಗೆ ಎಲ್ಲಿ ಆರಾಧನೆಗಳು ನಡೀತಾ ಇದೆ, ಎಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇದೆ, ಅಲ್ಲಿ ಕಲಿಯ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಕಲಿಯ ಪ್ರಭಾವ ಬರಬಾರದು ಅಂತಾದ್ರೆ ದೇವೋತ್ತಮ ಪರಮ ಪುರುಷನ ಆರಾಧನೆಗಳನ್ನು ನಾವು ಮಾಡಬೇಕು. ಆದರೆ ಕೆಲವು ವೇಳೆ ಇಂದ್ರ ಚಂದ್ರ ಮುಂತಾದ ದೇವತೆಗಳನ್ನು ಜನರು ಆರಾಧಿಸ್ತಾರೆ ಮತ್ತು ಫಲದ ಅಪೇಕ್ಷೆಯನ್ನು ಮಾಡ್ತಾರೆ. ಆವಾಗ ಅವರಿಗೆ ಫಲಗಳು ಸಹ ಸಿಗಬಹುದು. ಆದರೆ ಆ ಫಲಗಳನ್ನು ದೇವೋತ್ತಮ ಪರಮ ಪುರುಷನೇ ನೀಡುತ್ತಾ ಇದ್ದಾನೆ. ಆದ್ರೆ ಅಲ್ಪವಾದ ಬುದ್ಧಿಯನ್ನು ಹೊಂದಿರುವವರಿಗೆ ಅದು ಕಾಣುವುದಿಲ್ಲ. ಅವರೇನು ಆಲೋಚನೆ ಮಾಡ್ತಾರೆ, ನನಗೆ ಇಂದ್ರ ಕೊಡ್ತಾ ಇದ್ದಾನೆ, ಆದ್ರೆ ಅದು ಆಕ್ಚುಲಿ ಕೃಷ್ಣನಿಂದಾನೇ ಬರ್ತಾ ಇದೆ, ಆದ್ರೆ ಇಂದ್ರನ ಮೂಲಕ ಕಳಿಸ್ತಾನೆ. ಸೊ ಈ ರೀತಿಯ ಪ್ರಜ್ಞೆಗಳನ್ನು ನಾವು ಯಾವಾಗ ಹೊಂದುತ್ತೇವೆ, ಇದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಏನು? ಎರಡನೇ ಅಪರಾಧ ಏನು?
ಎರಡನೇ ಅಪರಾಧ, ನಾವು ನಾಮಾಪರಾಧಗಳನ್ನು ಹೇಳ್ತೇವೆ. ಟು ಕನ್ಸಿಡರ್ ಡೆಮಿಗಾಡ್ಸ್ ಲೈಕ್ ಲಾರ್ಡ್ ಶಿವ ಆರ್ ಲಾರ್ಡ್ ಬ್ರಹ್ಮ. ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಭಗವಂತನಿಗೆ ಸಮಾನ ಅಂತ ಭಾವಿಸುವುದು. ಮತ್ತೊಂದು ಯಾವುದು? ಸಮಾನ ಅಷ್ಟೇ ಅಲ್ಲ, ಇನ್ನೊಂದು ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಂದ್ರೆ ಏನು? ಭಗವಂತನಿಂದ ಸ್ವತಂತ್ರರು ಅಂತ ಸ್ವತಂತ್ರರು ಅಂತ ಭಾವಿಸುವುದು ಸಹ ಅಪರಾಧ. ಸೊ ಯಾವುದೇ ದೇವತೆಗಳು, ನೋ ಡೆಮಿಗಾಡ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಲಾರ್ಡ್ ಕೃಷ್ಣ. ಕೃಷ್ಣನ ಮೇಲೆ ಅವರು ಯಾವಾಗಲೂ ಅವಲಂಬಿತರಾಗಿದ್ದಾರೆ. ದೇ ಆರ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಲಾರ್ಡ್. ಅವರು ಸ್ವತಂತ್ರರು ಅಲ್ಲ, ಭಗವಂತನ ಮೇಲೆ ಅವಲಂಬಿತರಾಗಿ ಇದ್ದಾರೆ. ಸೊ ಅದರಿಂದ ದೇವತೆಗಳನ್ನು ಪೂಜೆ ಮಾಡಬೇಕಾದ್ರೂ ಸಹ ಈ ಪ್ರಜ್ಞೆಯನ್ನು ಹೊಂದಿರಬೇಕು. ಏನು ಅಂದ್ರೆ ಎಲ್ಲ ನಮಗೆ ಫಲ ಫೈನಲಿ ಕೃಷ್ಣನಿಂದನೇ ಬರ್ತಾ ಇದೆ. ಅದು ದೇವತೆಗಳ ಮೂಲಕ ಬಂದರೂ ಸಹ ಅದು ಕೃಷ್ಣನಿಂದನೇ ಬರ್ತಾ ಇದೆ. ಎಲ್ಲ ಯಜ್ಞ ಸಮಾರಂಭಗಳಲ್ಲಿ ಒಮ್ಮೊಮ್ಮೆ ಒಬ್ಬ ದೇವತೆಯನ್ನು ಪೂಜಿಸುವುದಾಗಿದ್ದರೂ ಆ ಪೂಜೆಯು ದೇವೋತ್ತಮ ಪರಮ ಪುರುಷನಾದ ಭಗವಂತನಿಗೆ ಸಲ್ಲುವುದು. ದೇವತೆಗಳಿಗೆ ಪೂಜೆ ಮಾಡಿದ್ರು ಸಹ ಯಜ್ಞೇಶ್ವರ ಯಾರು? ಯಜ್ಞೇಶ್ವರ ವಿಷ್ಣು, ಕೃಷ್ಣ. ಸೊ ಯಾರಿಗೆ ಪೂಜೆ? ಇಲ್ಲಿ ಎಷ್ಟು ದೇವಾಲಯಗಳು ಇದೆ, ಗಣೇಶ, ಹನುಮಂತ, ಯಾರಿಗೆ ಪೂಜೆ ಮಾಡಿದ್ರು ಇಲ್ಲೇನು ಹೇಳಿದರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಅದು ಸಲ್ಲುವುದು. ಆದ್ರೆ ಇಂಡೈರೆಕ್ಟ್ ವೇಯಲ್ಲಿ ನೀನು ಸಲ್ಲಿಸ್ತಾ ಇದೀಯಾ, ಅದರ ಬದಲಿಗೆ ಅದನ್ನು ಡೈರೆಕ್ಟ್ ಆಗಿ ಸಲ್ಲಿಸು. ಭಗವಂತನಿಗೆ ಸಲ್ಲುವುದು, ಏಕೆಂದರೆ ಅವನು ಪ್ರತಿಯೊಬ್ಬನಲ್ಲೂ ಪರಮಾತ್ಮನು ಮತ್ತು ಅವನು ವಾಯುವಿನಂತೆ ಒಳಗೂ ಹೊರಗೂ ಇರುವನು. ಇತೋ ನರಸಿಂಹ ಪರತೋ ನರಸಿಂಹ ಯಥೋ ಯಥೋ ಯಾಮಿ ತಥೋ ನರಸಿಂಹ. ಬಹಿರ್ ನರಸಿಂಹ, ಬಹಿರ್ ಅಂದ್ರೆ ಹೊರಗಡೆನೂ ನರಸಿಂಹ, ಬಹಿರ್ ನರಸಿಂಹ, ಹೃದಯದಲ್ಲೂ ನರಸಿಂಹ. ಯಾಕೆಂದ್ರೆ ಭಗವಂತ ಪರಮಾತ್ಮನಾಗಿ ಹೃದಯದಲ್ಲಿ ಇದ್ದಾನೆ. ದ ಮೋಸ್ಟ್ ತುಂಬಾ ಬೇಜಾರಾದಾಗ ಇದು ನೆನ್ಪಿಟ್ಕೊಂಡ್ರೆ ಬೇಜಾರು ಹೋಗಿಬಿಡ್ತದೆ. ಏನು? ನಮ್ಮ ತುಂಬಾ ಹತ್ತಿರದ ವ್ಯಕ್ತಿ ಯಾರು? ಕೃಷ್ಣ ಇದ್ದಾನೆ. ಆ ಕೃಷ್ಣ ಎಂತಹ ವ್ಯಕ್ತಿ? ದೇವೋತ್ತಮ ಪರಮ ಪುರುಷ. ಸೊ ಯಾಕೆ ಬೇಜಾರು ಮಾಡೋದು? ತುಂಬಾ ಸರ್ವಲೋಕ ಮಹೇಶ್ವರ ದೇವಾದಿ ದೇವ ಕೃಷ್ಣ ನಮ್ಮ ತುಂಬಾ ಹೃದಯದಲ್ಲಿ ಹತ್ತಿರ ಇದ್ದಾನೆ, ಎಲ್ಲರಿಗಿಂತ ಹತ್ತಿರ ಇದ್ದಾನೆ. ಬೇಜಾರು ಮಾಡುವಾಗ ಏನು? ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ರು? ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಬಿ ಹ್ಯಾಪಿ, ಯಾವಾಗಲೂ ಸಂತೋಷದಿಂದ ಇರಿ. ಆಂಗ್ಸೈಟಿ ಏನು ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಭಗವಂತ ಎಲ್ಲರನ್ನೂ ಅವನು ರಕ್ಷಣೆ ಮಾಡ್ತಾನೆ. ಎಲ್ಲರಿಗೂ ಜನ್ಮ ಹೊಂದುವಾಗಲೇ ಬೇಸಿಕ್ ನೆಸೆಸಿಟೀಸ್ಗಳು ಏನಿದೆ ಫುಲ್ಫಿಲ್ ಆಗಿ, ತಿನ್ಲಿಕ್ಕೆ ಸ್ವಲ್ಪ ಮಟ್ಟಿನ ಆಶ್ರಯ, ಬಟ್ಟೆಗಳು ಭಗವಂತ ಆಲ್ರೆಡಿ ಪೂರೈಸಿ ಆಗಿದೆ. ತುಂಬಾ ಏನು ಅನಗತ್ಯವಾದ ಟೆನ್ಷನ್ಸ್ಗಳು, ಆಂಗ್ಸೈಟಿಗಳು ಇದೆಲ್ಲ ಬೇಕಾಗಿದೆ. ಯಾಕಂದ್ರೆ ದೇವೋತ್ತಮ ಪರಮ ಪುರುಷ ನಮ್ಮ ಜೊತೆಗೆ ಇರಬೇಕಾದ್ರೆ ಯಾವ ಆಂಗ್ಸೈಟಿ ಅಗತ್ಯ? ಅದಕ್ಕಾಗಿ ಚಾಟ್ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜಪವನ್ನು ಮಾಡುವುದು ಆದಷ್ಟು ಮತ್ತೆ ಆನಂದದಿಂದ ಇರುವುದು. ಭಕ್ತರ ಜೊತೆ ತುಂಬಾ ಸುಂದರವಾದ ಈ ರಿಲೇಶನ್ಶಿಪ್ಗಳನ್ನು ಡೆವಲಪ್ ಮಾಡಿ. ಆವಾಗ ಏನಾಗ್ತದೆ? ಭಗವಂತನಿಗೆ ಪ್ರಸನ್ನ ಆದಾಗ ಭಕ್ತರು ಆಟೋಮ್ಯಾಟಿಕಲಿ ಬ್ಲಿಸ್ಫುಲ್, ಬಿ ಬ್ಲಿಸ್ಫುಲ್. ಸೊ ಆವಾಗ ಏನಾಗ್ತದೆ? ಭಕ್ತಿ ಯೋಗ ಬಿಕಮ್ಸ್ ವೆರಿ ಬ್ಲಿಸ್ಫುಲ್. ಸುಸುಖಂ ಕರ್ತು ಮುಖ್ಯ. ಸೊ ಆವಾಗ ಕಲಿಯ ಪ್ರಭಾವ ಇರುವುದಿಲ್ಲ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ. ಏನಾದರೂ ಪ್ರಶ್ನೆಗಳು, ಕಾಮೆಂಟ್ಸ್, ಕರೆಕ್ಷನ್ಸ್? ಹರೇ ಕೃಷ್ಣ.
ಕಲಿಗೂ ಮಾಯೆಗೂ ಏನು ವ್ಯತ್ಯಾಸ? ಕಲಿಗೂ ಮಾಯೆಗೂ ಏನು ವ್ಯತ್ಯಾಸ? ಎರಡು ಒಂದೇನಾ? ಬೇರೆ ಬೇರೆ? ಒಂದೇ ಅಲ್ಲ. ಕಲಿ ಮಾಯೆಯ ಪ್ರತಿನಿಧಿ. ಸೊ ಮಾಯೆ ಅಂದ್ರೆ ಯಾರು? ಭಗವಂತನ ಬಹಿರಂಗ ಬಹಿರಂಗ ಶಕ್ತಿ. ಸೊ ಭಗವಂತನ ಬಹಿರಂಗ ಶಕ್ತಿ ದುರ್ಗೆ. ದುರ್ಗೆ ಅವಳು ಮಾಯೆ. ಸೊ ಅವಳಿಗೆ ಮಲ್ಟಿಪಲ್ ಏಜೆಂಟ್ಸ್ಗಳು ಇದ್ದಾರೆ. ಕಲಿ ಅದರಲ್ಲಿ ರೆಪ್ರೆಸೆಂಟೇಟಿವ್. ಸೊ ಅದರಲ್ಲಿ ಅವಳದ್ದು 3 ಗುಣಗಳು ಸಹ ಇದೆ. ಸತ್ವ, ರಜ, ತಮಸ್. ಅವಳು ಜೀವಾತ್ಮನನ್ನು ಹೇಗೆ ದಿಗ್ಭ್ರಮೆ ಮಾಡ್ತಾಳೆ? ದಿಗ್ಭ್ರಮೆ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ವಿಷಯಗಳು ಇದೆ. ಆದ್ರೆ ಕಲಿಯ ಮೂಲಕ ಅವಳು ಏನು ಮಾಡ್ತಾಳೆ? ಈ 4 ವಿಷಯಗಳನ್ನು ಪ್ರಮೋಟ್ ಮಾಡ್ತಾಳೆ. ಆದ್ರೆ ಇದು ಬಿಟ್ಟು ಸಹ ಬೇರೆ ರೀತಿಯ ದಿಗ್ಭ್ರಮೆಗಳು ಇದೆ. ಏನು? ಕಲಿ ಇದು ಮಾಯೆಯ ಎರಡು ಪೊಟೆನ್ಸಿಗಳು ಯಾವುದು? ಆವರಣಾತ್ಮಿಕ ಶಕ್ತಿ, ಪ್ರಕ್ಷೇಪಾತ್ಮಿಕ ಶಕ್ತಿ. ಸೊ ಮಾಯೆ ಅಂದ್ರೆ ಅದು ಆವರಣ. ಅವಳು ಮಾಯೆ ಏನ್ ಮಾಡ್ತಾಳೆ? ಕವರ್ ಮಾಡ್ತಾಳೆ. ಯಾವುದನ್ನು ಕವರ್ ಮಾಡ್ತಾಳೆ? ಸತ್ಯ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ. ಸೊ ಕಾಮರೂಪೇಣ, ಕಾಮ ರೂಪದಲ್ಲಿ ನಮ್ಮ ಜ್ಞಾನವನ್ನು ಆವೃತ ಮಾಡ್ತಾಳೆ. ಯಾವ ರೀತಿ? ಅದನ್ನು ಆವರಣಾತ್ಮಿಕ ಶಕ್ತಿ ಅಂತ ಹೇಳ್ತಾರೆ. ಅದು ಯಾವ ಜ್ಞಾನ? ಜೀವೇರ ಸ್ವರೂಪವೇ ಕೃಷ್ಣನ ನಿತ್ಯ ದಾಸ. ನಾನು ಕೃಷ್ಣನ ನಿತ್ಯ ದಾಸ ಅನ್ನೋದನ್ನು ಮರ್ತು ಬಿಡುವುದು. ಮತ್ತೆ ಪ್ರಕ್ಷೇಪಾತ್ಮಿಕ ಶಕ್ತಿ ಅಂದ್ರೆ ಏನು? ನಮ್ಗೆ ಒಂದು ರೀತಿಯ ಅವಕಾಶವನ್ನು ಕೊಟ್ಟು ಬಿಡ್ತಾನೆ. ನಮ್ದು ಏನೋ ಒಂದು ಹೃದಯದಲ್ಲಿ ವೀಕ್ನೆಸ್ ಇದೆ. ಏನೋ ನನಗೆ ತುಂಬಾ ಈ ರೀತಿ ಎಂಜಾಯ್ ಮಾಡಬೇಕು ಅಂತ ಒಂದು ಆಸೆ ಇರ್ತದೆ. ಅವಳು ಏನು ಮಾಡ್ತಾಳೆ? ಅಂಥದ್ದೇ ಅವಕಾಶವನ್ನು ಕೊಡ್ತಾಳೆ. ಈ ಪರ್ಟಿಕ್ಯುಲರ್ ವೇಯಲ್ಲಿ ಎಂಜಾಯ್ ಮಾಡ್ಬೇಕು, ಆ ಅವಕಾಶ ಕೊಟ್ಟು ಬಿಡ್ತಾಳೆ. ಅವಾಗ ಏನು? ಜೀವಾತ್ಮ ನನಗೆ ಆ ಅವಕಾಶ ಸಿಕ್ಕಿ ಬಿಡ್ತು, ಐ ವಿಲ್ ಎಂಜಾಯ್, ನಾನು ಎಂಜಾಯ್ ಮಾಡಿ ಬಿಡ್ತೇನೆ ಆ ರೀತಿಯಲ್ಲಿ. ಆವಾಗ ಏನಾಯ್ತು? ಮತ್ತೆ ಭೌತಿಕ ಸ್ತರದಲ್ಲಿ ಜೀವಾತ್ಮ ಬಿದ್ದು. ಇದು ಮಾಯೆ. ಮಾಯೆ ಈ ರೀತಿ ಇದು ಮೇಲಿನ ಸ್ತರದಲ್ಲಿ ಅವಳು ಜೀವಾತ್ಮವನ್ನು ಬಿಡುಗಡೆ ಮಾಡ್ತಾರೆ. ಆದ್ರೆ ಕಲಿಯ ಪ್ರಭಾವ ಏನು? ಕಲಿ ಬೇಸಿಕಲಿ ಪ್ರೈಮರಿಲಿ ಈ 4 ವಿಷಯಗಳನ್ನು ಪ್ರಮೋಟ್ ಮಾಡಿ. ಏನು? ಹಿಂಸೆ, ಅನೈತಿಕ ಲೈಂಗಿಕತೆ, ಮತ್ತೆ ಜೂಜಾಟ, ಮದ್ಯಪಾನ. ಇದು ಜಾಸ್ತಿ. ಇದು ಕಲಿ ಒಂದು ಪ್ರತಿನಿಧಿ, ಮಾಯೆ ಒಂದು ಪ್ರತಿನಿಧಿ. ಆದ್ರೆ ಮಾಯೆ ಬೇರೆ ಬೇರೆ ರೀತಿಯಲ್ಲಿ ಜೀವಾತ್ಮವನ್ನು ದಿಗ್ಭ್ರಮೆ ಮಾಡಿ. ಸೊ ಬೇರೆ ಬೇರೆ ಕಲಿ ಮಾಯೆ ಸೇವೆ. ಸುಖಯಜ್ಞ ಏನದು? ಸುಖ ಯಜ್ಞ. ಏನದು? ವೃತಯಜ್ಞ. ಕಲಿಯುಗದ ಯಜ್ಞ ವೃತಯಜ್ಞ. ಸಂಕೀರ್ತನೆ. ಕಲಿಯುಗದಲ್ಲಿ ಸಂಕೀರ್ತನೆ ಅಂದ್ರೆ ಹಿಂದಿನ ಕಾಲದಲ್ಲಿ ತ್ರೇತಾಯುಗದಲ್ಲಿ ಸಹ ಯಜ್ಞಗಳನ್ನು ಮಾಡ್ತಾ ಇದ್ರು. ಆದ್ರೆ ಅದು ಯಾವ ರೀತಿ ಯಜ್ಞಗಳನ್ನು ಮಾಡ್ತಾ ಇದ್ರು? ಪರ್ಫೆಕ್ಟ್ ಮಂತ್ರಗಳನ್ನು ಹೇಳಬೇಕು, ಟೈಮಿಂಗ್ಸ್ಗಳು ಸರಿಯಾಗಿರ್ಬೇಕು, 1000 ವರ್ಷಗಳು ಯಜ್ಞ ಕುಂಡ. ಸೊ ಆ ರೀತಿ ಯಜ್ಞಗಳನ್ನು ಮಾಡ್ತಾ ಇದ್ರು. ಆದ್ರೆ ಕಲಿಯುಗದಲ್ಲಿ ನಮ್ಗೆ ಅಷ್ಟು ಆಯಸ್ಸು ಇಲ್ಲ. 3 ವರ್ಷ ಅಂತ ಹೇಳ್ತಾರೆ. 3 ವರ್ಷನ ಎಷ್ಟು ಜನ ಬದುಕ್ತಾರೆ ಗೊತ್ತಿಲ್ಲ. ಸೊ ಆ ಸ್ವಲ್ಪವೇ ಸಮಯದಲ್ಲಿ ಆ ಹಿಂದಿನ ಯುಗಗಳಲ್ಲಿ ಮಾಡಿದಂತಹ ಸೇಮ್ ಫಲ ಸಿಗ್ಬೇಕು. ಪ್ರತೇಯ ಧ್ಯಾಯತೋ ವಿಷ್ಣು ಆ ಶ್ಲೋಕ ಇದೆ. ಸೊ ಅದರಲ್ಲಿ ಕಲಿಯುಗಕ್ಕೆ ಸ್ಪೆಸಿಫಿಕ್ ಆಗಿ ಸಂಕೀರ್ತನ ಯಜ್ಞವನ್ನು ನೀಡಿದೆ. ಸೊ ಅದೇ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲ ಕಲವು ನಾಸ್ತೈವ 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 ಗತಿಗಮ್ಯತ. ಸೊ ಅದಕ್ಕೆ ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಮಹಾಮಂತ್ರ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇದನ್ನು ಯಾಕೆ ಮಹಾಮಂತ್ರ ಅಂತ ಹೇಳಿದ್ದಾರೆ? ಇದು ಹೇಳಿ ಮುಗಿಸುವ ಕ್ಲಾಸನ್ನು. ಮಹಾಮಂತ್ರ ಅಂತ ಯಾಕೆ ಹೇಳಿದ್ದಾರೆ? ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟು 1000 ಹೆಸರು ಇದೆ? ಸೊ ಒಂದು ರಾಮನಾಮ 1000 ವಿಷ್ಣುಗೆ ಸಮ, ಒಂದು ಕೃಷ್ಣ ನಾಮ 3 ರಾಮನಾಮಕ್ಕೆ ಸಮ. ಸೊ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಎಷ್ಟು
ರಾಮನಾಮ ಬರ್ತದೆ? 4 ರಾಮ, 4 4 ಕೃಷ್ಣ. 4 ಕೃಷ್ಣ, 4 ಹರೆ. 4 ಅದೇ 4 ಹರೆನಾ 8 ಹರೆ? 8. 8 ಹರೆ. ಅಲ್ಲ ಒಂದು ಹೇಳ್ತಾರೆ. 8 ಹರೆ. ಸೊ ಎಷ್ಟು ವಿಷ್ಣು ಸಹಸ್ರನಾಮವನ್ನು ಹೇಳಿದಾಗ ಆಯಿತು? ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳಿದಾಗ 16 ಸಲ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಎಷ್ಟು ಸಮಯ ಬೇಕು? ಒಂದ್ಸಲ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಎಷ್ಟು ಸಮಯ ಬೇಕು ಯಾರಿಗೆ? 30 ರಿಂದ 35 ನಿಮಿಷ. ಸ್ಲೋ ಆಗಿ ಹೇಳಿದ್ರೆ 30 ರಿಂದ ಕೆಲವು 40 ನಿಮಿಷನೂ ತೆಗೆದುಕೊಳ್ತಾರೆ. ಓಕೆ, 30 ನಿಮಿಷ ಅಂತಾನೆ ತೆಗೆದುಕೊಳ್ಳೋಣ. 16 ಸಲ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಎಷ್ಟು ಸಮಯ ಬೇಕು? ಅಂದ್ರೆ ಎಷ್ಟು ಸಮಯ ಆಯ್ತು? 9 8 ಅವರ್ಸ್, 8 ಗಂಟೆ. ಆ 8 ಗಂಟೆ ಎಲ್ಲಿ ಸಿಗುವಂತಹ ಫಲಕ್ಕಿಂತ ಜಾಸ್ತಿ, ಯಾಕಂದ್ರೆ 8 ಹರೆ ಇದೆ. ಅದು ಎಷ್ಟು? ಒಂದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸಿಗ್ತದೆ. 8 ಗಂಟೆ ವಿಷ್ಣು ಸಹಸ್ರನಾಮ ಹೇಳಿದಕ್ಕಿಂತ ಜಾಸ್ತಿ ಫಲ. ಎಷ್ಟೋ ಜಾಸ್ತಿ ಫಲ. ಅದು ಒಂದು ಹರೇ ಕೃಷ್ಣ ಮಹಾಮಂತ್ರ. ಅದಕ್ಕೆ ಏನು ಹೇಳ್ತಾರೆ? ಮಹಾಮಂತ್ರ. ಯಾಕೆಂದ್ರೆ ಒಂದು ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ, ಅಷ್ಟು ಶುದ್ಧ ಮಾಡ್ತದೆ ಒಬ್ಬನನ್ನು. ಆದ್ರಿಂದ ಕಲಿಯುಗದಲ್ಲಿ ಬೇರೆ ಹೋಪ್ಸ್ ಇಲ್ಲ. ಅಂದ್ರೆ ವಿಷ್ಣು ಸಹಸ್ರನಾಮ ಮಾಡಬಾರ್ದು ಅಂತಲ್ಲ, ಯಾರಿಗೂ ಇಷ್ಟ ಇದೆ ವಿಷ್ಣುವಿನ ಭಕ್ತರು ವಿಷ್ಣು ಸಹಸ್ರನಾಮನೇ ಮಾಡ್ತಾರೆ. ನಾವು ಅದನ್ನು ಮಾಡಬೇಡಿ ಅಂತ ಯಾರು ಹೇಳುವುದಿಲ್ಲ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರದ ಪೊಟೆನ್ಸಿ ಏನು ಅಷ್ಟು ಇದೆ. ಅದರಿಂದ ಅದನ್ನು ಮಹಾಮಂತ್ರ ಅಂತ ಹೇಳ್ತಾರೆ. ಸೊ ಅದು ಅಷ್ಟು ಶುದ್ಧವನ್ನಾಗಿ ಮಾಡ್ತದೆ, ಅಷ್ಟು ಪವರ್ಫುಲ್. ಒಂದು ಮಹಾಮಂತ್ರ ಅಷ್ಟು ಶುದ್ಧ ಮಾಡ್ತದೆ, ಅದಕ್ಕೆ ಅದನ್ನು ಮಹಾಮಂತ್ರ ಅಂತ ಹೇಳ್ತಾರೆ. ಸಂಕೀರ್ತನ ಇದೆ. ಸೊ ಅದಕ್ಕೆ ಕಲಿಯುಗದಲ್ಲಿ ಈ ಮಂತ್ರವನ್ನು ನೀಡಿದ್ದಾರೆ ಸ್ಪೆಸಿಫಿಕ್ ಆಗಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಗಳು ಬಹಳ ಚೆನ್ನಾಗಿ ಭಾಗವತದ 33 ಮತ್ತು 34 ಶ್ಲೋಕ ವೈಷ್ಣವರು ಹೇಗೆ ಇರಬೇಕು, ಕೃಷ್ಣ ಭಕ್ತಿ ಹೇಗೆ ಮುಂದುವರಿಸಬೇಕು ಹಾಗೂ ಹರೇ ಕೃಷ್ಣ ಮಹಾಮಂತ್ರದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಇದೇ ರೀತಿ ಅವರ ಭಕ್ತರ ಸಂಘ ಸಿಗಲಿ ಅಂತ ಕೇಳ್ತಾ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ